ಅಡಿಗೆ ಮಾಡುವಾಗ ಏನ್ ಹೇಳ್ತೀವಿ, ಒಂದ್ ಚಿಟಿಕೆ ಅರಿಶಿನ ಅನ್ನೋದು ರೂಢಿ ಮಾತು, ಒಂದ್ ಚಿಟಿಕೆ ಹಾಕು ಅಂತ. ನಮ್ ದೇಹಕ್ಕೆ ಆ ಕರ್ಕ್ಯೂಮಿನ್ನ ಹೆಲ್ತ್ ಬೆನಿಫಿಟ್ ಏನ್ ನಮಗೆ ಎಫೆಕ್ಟ್ ಮಾಡುತ್ತಲ್ಲ, ಆ ಕ್ವಾಂಟಿಟಿ ಆ ಚಿಟಿಕಿನಲ್ಲಿ ನಮಗ್ ಸಿಗ್ತಿದ್ಯಾ, ಫುಲ್ಫಿಲ್ ಆಗುತ್ತಾ ನಮ್ಮ ಬಾಡಿ ಡೈಲಿ ರಿಕ್ವೈರ್ಮೆಂಟ್ ಅಂತ. ಅಡುಗೆಗಳಲ್ಲಿ ಬಳಸ್ತಾ ಇರಬೇಕಾದ್ರೆ ನಾವು ಯೂಶಲಾಗಿ ಎಣ್ಣೆಗೆ ಹಾಕ್ಬಿಟ್ರೆ, ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಹಾಕಿರ್ತೀವಿ, ಕುಕ್ಕಿಂಗ್ ಆಯಿಲ್ಸು ಅಥವಾ ಇನ್ನೇನು ತುಪ್ಪ ಏನಾದರೂ ಹಾಕಿರ್ತೀವಿ, ಅದರಲ್ಲಿ ಕರ್ಕ್ಯೂಮಿನ್ನ ಹಾಕ್ಬಿಟ್ರೆ ಐ ಥಿಂಕ್ ಯು ವಿಲ್ ಗೆಟ್ ಬೆಟರ್ ಬೆನಿಫಿಟ್ಸ್. ಸೊ ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡಿದಾಗ ನಿಮ್ಗೆ ಈ ರಿಸರ್ಚ್ ಮಾಡುವಾಗ ನೀವು ಕಂಡುಕೊಂಡಂತ ಅಥವಾ ಡಿಸ್ಕವರ್ ಮಾಡಿದಂತ ವಿಚಾರಗಳಿವೆ? ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು, ಮತ್ತು ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಶುಗರ್ ಲೆವೆಲ್ಸು, ಮತ್ತು ಮಲ್ಟಿಪಲ್. ಸೊ ಇದರಲ್ಲಿ ಕರ್ಕ್ಯೂಮಿನ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಥವಾ ಹೇಗೆ ಯೂಸ್ ಮಾಡುತ್ತೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಈಗ ಅರ್ಶನ ಅಂತ ಬಂದಾಗ ಒಂದು ದಿನಸಿ ಅಂಗಡಿಲೂ ಸಿಗುತ್ತೆ, ಒಂದು ಪಂಸಾರಿ ಅಂಗಡಿಲೂ ಸಿಗುತ್ತೆ, ಮೆಡಿಕಲ್ ಶಾಪ್ಗೆ ಹೋದ್ರೂ ಅಲ್ಲಿ ಸಪ್ಲಿಮೆಂಟ್ಸ್ ರೂಪದಲ್ಲಿ ಸಿಗುತ್ತೆ. ಹೇಗೆ ತಗೊಳ್ಬೇಕು ಅರಿಶಿನ, ಯಾವ ಅರಿಶಿನ ಒಳ್ಳೆಯದು ಅನ್ನೋದು ನೆಕ್ಸ್ಟ್ ನಮ್ಮ ಯಕ್ಷ ಪ್ರಶ್ನೆ. ಈಗ ಆರ್ಗ್ಯಾನಿಕ್ ಅಂತ ಹೇಳಿ ಕೂಡ ಸೆಲ್ ಮಾಡ್ಬೋದು, ಆದರೆ ಆರ್ಗ್ಯಾನಿಕಲಿ ಪೆಸ್ಟಿಸೈಡ್ಸ್ ಪ್ರಮಾಣ ಕಡಿಮೆ ಇರ್ಬೋದು, ಕಾನ್ಸಂಟ್ರೇಷನ್ ಕಡಿಮೆ ಇರ್ಬೋದು, ಬಟ್ ವೆದರ್ ಇಟ್ ಇಸ್ ಫ್ರೀ ಫ್ರಮ್ ಅಡಲ್ಟ್ರೇಷನ್ ಅದೆಲ್ಲ ಗೊತ್ತಾಗಲ್ಲ. ಬ್ರೈಟ್ ಕಲರ್ ನೋಡ್ತಿದ್ದಂಗೆ ಇದು ಒಳ್ಳೆ ಅರಿಶಿನ ಅಂತ ಯಾವ ಕಾರಣಕ್ಕೂ ಅನ್ಕೋಬಾರ್ದು. ಅವ್ರು ಹೆಂಗೆ ನಾನು ತಂದಿರೋ ಅರಿಶಿನ ಒಳ್ಳೇದಾ ಇಲ್ವಾ, ಚೆನ್ನಾಗಿದೆಯಾ ಇಲ್ವಾ, ಕ್ವಾಲಿಟಿ ಅಂತ ಟೆಸ್ಟ್ ಹೇಗೆ ಮಾಡ್ಕೋಬಹುದು? ಏನಾದ್ರು DIYs ಇದೆಯಾ ಅದಕ್ಕೆ? ಸುಮ್ಮನೆ ಮನೆಗೆ ಒಂದು ಅರಿಶಿನದ್ದು ಪೌಡರ್ ತೊಗೊಂಡೋಗ್ಬಿಟ್ಟು ಒಂದು ನೀರಿನ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡು ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್. ಸಾಮಾನ್ಯವಾಗಿ ಒಂದು ಗಾದೆ ಕೇಳಿರ್ತೀವಿ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಎಷ್ಟೋ ವಿಚಾರಗಳು, ಎಷ್ಟೋ ವಿಷಯಗಳು ನಮ್ಮ ಹತ್ರ ಇರೋವಂಥದ್ದು ನಮಗದರ ಪ್ರಾಮುಖ್ಯತೆ ಗೊತ್ತಾಗಿರಲ್ಲ. ಇನ್ಯಾರೋ ಎಲ್ಲೋ ಅದ್ರ ಬಗ್ಗೆ ಅದನ್ನ ಅಳವಡಿಸ್ಕೊಂಡಾಗ್ಲೋ, ಅದ್ರ ಬಗ್ಗೆ ಒಂದಷ್ಟು ವಿಚಾರ ಮಾಡಿದಾಗ್ಲೋ ಅನ್ಕೊಳ್ತೀವಿ, ಅಯ್ಯೋ ಇದು ನಮ್ಮದೇ ಅಲ್ವಾ, ನಮಗ್ ಗೊತ್ತಿರೋದಲ್ವಾ ಅಂತ. ಅಲ್ಲಿವರೆಗೆ ನಮಗೆ ಅದರದ್ದು ವೇಟೇಜ್ ಏನು ಅಂತಾನೆ ಗೊತ್ತಿರಲ್ಲ. ಫಾರ್ ದಟ್ ಮ್ಯಾಟರ್, ರೀಸೆಂಟ್ ಆಗಿ ಡಯಾಬಿಟೀಸ್ ಬಗ್ಗೆ ಡಾಕ್ಟರ್ M.A. ಶೇಖರ್ ಅವ್ರು ಹೇಳಿದ್ರು ಗೊತ್ತಾ, ಫಾಸ್ಟಿಂಗ್ ಬಗ್ಗೆ ಹೇಳಿದ್ರು. ಜಾಪನೀಸ್ ಒಬ್ರು ಅದ್ರ ಬಗ್ಗೆ ಪೇಟೆಂಟ್ ಅನ್ನ ತಗೊಂಡ್ರು, ರಿಸರ್ಚ್ ಅನ್ನ ಮಾಡಿದ್ರು, ಡಾಕ್ಟರೇಟ್ ಅನ್ನ ತಗೊಂಡ್ರು ಅಂತ. ಹಾಗೆ ನೋಡಕ್ ಹೋದ್ರೆ ಫಾಸ್ಟಿಂಗ್ ಅನ್ನೋದು ನಮ್ಮ ರೂಟ್ಸ್ ಅಲ್ಲಿ, ನಮ್ಮ ಕಲ್ಚರ್ ಅಲ್ಲಿ ಇರುವಂತದ್ದು. ನಾವ್ ಅದನ್ನ ಮಾಡ್ತೀವ ಅಂದ್ರೆ ಎಷ್ಟು ಜನ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇನ್ಯಾವುದೋ ದೇಶದಲ್ಲಿ ಇನ್ಯಾರೋ ಒಬ್ರು ಅದರ ಪ್ರಾಮುಖ್ಯತೆಯನ್ನ ಕಂಡುಕೊಂಡು ಅವ್ರು ಅದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡಿದ್ದಾರೆ. ಈ ತರ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಂಥದ್ದೇ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಅಥವಾ ವಿಚಾರ ಅಂದ್ರೆ ಅರಿಶಿನದಲ್ಲಿರುವಂತಹ ಒಂದು ಕಾಂಪೊನೆಂಟ್, ಮೇಜರ್ ಕಾಂಪೊನೆಂಟ್ ಕರ್ಕ್ಯೂಮಿನ್. ಇದ್ರ ಬಗ್ಗೆ ಕೂಡ ತುಂಬಾ ರಿಸರ್ಚ್ಗಳು ಆಗ್ತಾನೆ ಇದೆ. ನಾವು ನೋಡಿದ್ರೆ ಅದನ್ನ ತಲತಲಾಂತರಗಳಿಂದ ನಮ್ಮ ಜೀವನದ ಭಾಗವಾಗಿಸ್ಕೊಂಡ್ಬಿಟ್ಟಿದೀವಿ. ಸೊ ಇವತ್ತು ಈ ಕರ್ಕ್ಯೂಮಿನ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ತುಂಬಾ ಡೀಪ್ ರಿಸರ್ಚ್ ಮಾಡಿ, ಕ್ಲಿನಿಕಲಿ ಅಲ್ಲದೆ ಹೋದ್ರು ಬಟ್ ರಿಸರ್ಚ್ ಪಾಯಿಂಟ್ ಆಫ್ ವ್ಯೂ ಇಂದ ಕರ್ಕ್ಯೂಮಿನ್ ನ ಪಾತ್ರ ಏನು, ಪ್ರಾಮುಖ್ಯತೆ ಏನು ಅಂತ ಡೀಪ್ ರಿಸರ್ಚ್ ಅನ್ನ ಮಾಡಿದ್ದಾರೆ. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಡಾಕ್ಟರ್ ರೂಪಾ ಅವರು. ಇವರು ನಮ್ಮ ಮೈಸೂರಿನ ಫಾರ್ಮರ್ ಡೆಪ್ಯೂಟಿ ಮೇಯರ್ ಕೂಡ ಹೌದು, ಅಕಾಡೆಮಿಷಿಯನ್ ಅಷ್ಟೇ ಅಲ್ಲ, ಮೈಸೂರಿನ MIT ಕಾಲೇಜ್ನಲ್ಲಿ ಫಾರ್ಮಸಿ ಕಾಲೇಜ್ ಪ್ರಿನ್ಸಿಪಲ್ ಕೂಡ ಆಗಿದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇದೇ ಕರ್ಕ್ಯೂಮಿನ್ ಬಗ್ಗೆ ರಿಸರ್ಚ್ ಮಾಡಿ PhD ನ ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಇದ್ರ ಬಗ್ಗೆ, ಕರ್ಕ್ಯೂಮಿನ್ ಬಗ್ಗೆ ಡೀಪ್ ಆಗಿ ನಾವು ಅವರಿಂದ ತಿಳ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಕಾಲೇಜಿನ ಬಿಟ್ಟು ನಮಗೋಸ್ಕರ ನಮ್ಮ ಸ್ಟುಡಿಯೋಗೆ ಈ ವಿಚಾರವನ್ನ ಡಿಸ್ಕಸ್ ಮಾಡಕ್ ಬಂದಿದ್ದೀರಿ. ಐ ನೋ ಇಟ್ ವಾಸ್ ಒಂಥರ ಪೀಕ್ ಪಾಯಿಂಟ್ ಇತ್ತು ನಿಮ್ಗೆ ಇವತ್ತು ಬರ್ಲಿಕ್ಕೆ, ಬಟ್ ಆದ್ರೂ ಯು ಮೇಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಅರ್ಶನ ಅಂದಾಗ ನಾನು ಆಗ್ಲೇ ಹೇಳ್ದಂಗೆ ನಮ್ ಜೀವನದಲ್ಲಿ ಹಾಸು ಹೊಕ್ಕಿದೆ. ನಮ್ಗೆ ಅದು ಒಂಥರ ಇನ್ವಾಲಂಟರಿ ಆಗಿ ಬರ್ತಾನೆ ಇರುತ್ತೆ, ನಮ್ಮ ಮುಂದೆ ಕಾಣಿಸ್ತಾ ಇರುತ್ತೆ, ನಾವು ಬಳಸ್ತಾ ಇರ್ತೀವಿ, ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಬಟ್ ಎಷ್ಟೊಂದ್ ಜನಕ್ಕೆ ಅರ್ಶನ ಗೊತ್ತು, ಸ್ವಲ್ಪ ಜನಕ್ಕೆ ಕರ್ಕ್ಯೂಮಿನ್ ಅನ್ನೋ ಪದ ಗೊತ್ತು, ಮೆಜಾರಿಟಿ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಸೊ ಕರ್ಕ್ಯೂಮಿನ್ ಅಂದ್ರೆ ಏನು ಅನ್ನೋದ್ರಿಂದ ಶುರು ಮಾಡೋಣ. ವೆರಿ ಬೇಸಿಕ್ಸ್ ಆಫ್ ಅರ್ಶನ. ಎಲ್ರಿಗೂ ನಮಸ್ಕಾರ. ಇದು ಅರ್ಶನ ಮತ್ತೆ ಕರ್ಕ್ಯೂಮಿನ್ ಅನ್ನೋದು ಒಂದೇ ಅನ್ಕೊಂಡು ಸಾಕಷ್ಟು ಜನರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಅರ್ಶನ ಕರ್ಕ್ಯೂಮಿನ್ ಎರಡು ಒಂಥರ ಒಟ್ಟೊಟ್ಟಿಗೆ ಹೋಗೋ ತರ. ಆದ್ರೆ ಅರ್ಶನ ಮತ್ತೆ ಕರ್ಕ್ಯೂಮಿನ್ ಎರಡು ಒಂದೇ ಇದರಲ್ಲಿ ಇದ್ರೂ ಕೂಡ ಅರ್ಶನ ಏನಾಗುತ್ತೆ ಅಂತ ಹೇಳಿ ನಾವು ಪ್ರತಿನಿತ್ಯ ಅಡಿಗೆನಲ್ಲಿ ಬಳಸ್ತಾ ಇರೋಂಥದ್ದು, ಸಾಂಪ್ರದಾಯಿಕವಾಗಿ ಬಳಸ್ತಾ ಇದೀವಿ, ಹಾಗೂ ಎಷ್ಟೋ ಸಾಕಷ್ಟು ವರ್ಷಗಳಿಂದ ಕೂಡ ಅದನ್ನ ಬಳಸ್ಕೊಂಡು ಬರ್ತಾ ಇದೀವಿ. ಆದ್ರೆ ಏನಾಗ್ತಿದೆ, ಇದು ಅರಿಶಿನ ಅಂತಂದ್ರೆ ಇದೊಂದು ರೈಸೋಮ್, ಅಂದ್ರೆ ಒಂದು ಕರ್ಕ್ಯೂಮಾ ಲಾಂಗ ಎನ್ನುವ ಒಂದು ಸಸ್ಯ. ಅದು ಜಿಂಜರ್ ಫ್ಯಾಮಿಲಿ ಅಥವಾ ಜಿಂಜಿಬೆರೇಸಿ ಫ್ಯಾಮಿಲಿ ಅನ್ನೋ ಒಂದು ಕುಟುಂಬಕ್ಕೆ ಸೇರಿದಂಥದ್ದು. ಅರಿಶಿನದಲ್ಲಿ ಸಾಕಷ್ಟು ಒಂದು 200ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯೂಯೆನ್ಸ್ ಇದೆ, ನ್ಯಾಚುರಲಿ ಅಕರಿಂಗ್
ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದಾವೆ. ಹ್ಮ್. ಅದರಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನಾವು ಅದರಲ್ಲಿ ಏನೇನು ಅನ್ಕೋಬಹುದು ಅಂತ ಹೇಳಿದ್ರೆ ವೊಲಟೈಲ್ಸ್ ಆಯಿಲ್ಸ್ ಇದೆ, ಎಸೆನ್ಷಿಯಲ್ಸ್ ಆಯಿಲ್ಸ್ ಇದೆ, ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಮಿನರಲ್ಸ್ ಇದೆ. ಹ್ಮ್. ಸೊ ಈಗ ಸಾಕಷ್ಟು ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆ. ಹಾಗೆ ಇದರಲ್ಲಿ ಪಾಲಿಫಿನಾಲಿಕ್ ಅಂತ ಒಂದು ಗ್ರೂಪ್ ಕೂಡ ಇದೆ. Okay. ಅದರಲ್ಲಿ ಕರ್ಕ್ಯುಮಿನಾಯ್ಡ್ಸ್ ಅಂತ ಒಂದು ಬರುತ್ತೆ. ಹ್ಮ್. ದೇ ಬಿಲಾಂಗ್ ಟು ಪಾಲಿಫಿನಾಲಿಕ್ ಗ್ರೂಪ್. ಕರ್ಕ್ಯುಮಿನಾಯ್ಡ್ಸ್ ಅಲ್ಲಿ ಮೇಜರ್ ಕಾಂಪೊನೆಂಟ್ ಬರೋದು ಕರ್ಕ್ಯುಮಿನ್. Okay. ಸೊ ಹಾಗಾಗಿ ಅದರಲ್ಲಿ ನಮಗೆ ಹೆಚ್ಚಿನ ಬೆನಿಫಿಟ್ ಹೆಚ್ಚಿನ ಬೆನಿಫಿಟ್ ಇರುವಂತದ್ದು ಕರ್ಕ್ಯುಮಿನ್. ಹಾಗಾಗಿ ಈಗ ನೀವು ತಗೊಂಡಾಗ ಅರಿಶಿನ ಅಂದ ತಕ್ಷಣ ಕರ್ಕ್ಯುಮಿನ್ ಅಲ್ಲ, ಬಟ್ ಕರ್ಕ್ಯುಮಿನ್ ಇಸ್ ದೇರ್ ಇನ್ ಟರ್ಮರಿಕ್. ಅದನ್ನ ಹೇಳ್ಬೋದು. ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಅಂತ ಹೋದ್ರಿ, ಬಟ್ ನಾನು ಒಂದ್ ಕಡೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕೆಲವು ಕಡೆ ನೋಡ್ತಾ ಇದ್ದೆ. ಟರ್ಮರಿಕ್ ಅಥವಾ ಕರ್ಕ್ಯುಮಿನ್ ಅನ್ನೋ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, ಏನ್ ಆಗ್ತಾ ಇದೆ ರಿಸರ್ಚ್ ಅಂತ ನೋಡಿದಾಗ ಸುಮಾರು 18,000 23,000 ರಿಸರ್ಚ್ ಸೈಂಟಿಫಿಕ್ ಪೇಪರ್ಸೇ ಇದೆ. ಅಂದ್ರೆ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಆಗ್ತಾನೆ ಇದೆ, ಬಟ್ ಇಟ್ಸ್ ಕೈಂಡ್ ಆಫ್ ನೆವರ್ ಎಂಡಿಂಗ್. ಅಷ್ಟು ವಿಷಯಗಳಿದೆ ಇದನ್ನ ತಿಳ್ಕೊಳಕ್ಕೆ, ಡಿಸ್ಕವರ್ ಮಾಡೋದಿಕ್ಕೆ. ಅದರಿಂದ ಅಂತ ನಿಮ್ಮ ರಿಸರ್ಚ್ ಯಾವ ಆಂಗಲ್ ಅಲ್ಲಿ ತಗೊಂಡ್ರಿ ಕರ್ಕ್ಯುಮಿನ್ಗೆ? ಒಂದು ಮೇಡಮ್, ನಾವು ಅದೇ ಈಗ ಅರಿಶಿನ ನಾವು ಪ್ರತಿನಿತ್ಯ ಬಳಸ್ತಾ ಇರೋದು ಗೊತ್ತು. ಹಾಗಾಗಿ ನಾವು ಆಗ್ಲೇ ಮಾತಾಡಿದಂಗೆ ಕರ್ಕ್ಯುಮಿನ್ ಅನ್ನೋದು ಒಂದು ಕಾಂಪೊನೆಂಟ್, ಮೇಜರ್ ಕಾಂಪೊನೆಂಟ್. ಅದನ್ನ ನೋಡಿದಾಗ ಕರ್ಕ್ಯುಮಿನ್ ಹ್ಯಾಸ್ ಗಾಟ್ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಆದ್ರೆ ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಹಾಗಾಗಿ ಇದು ಬಾಡಿನಲ್ಲಿ ಈಸಿಯಾಗಿ ಅಬ್ಸರ್ವ್ ಆಗಲ್ಲ. ಅಂದ್ರೆ ಲೀಸ್ಟ್ ಬಯೋ ಅವೈಲಬಲ್, ಅಂದ್ರೆ ಬಯೋ ಅಬ್ಸಾರ್ಪ್ಷನ್ ತುಂಬಾ ಕಡಿಮೆ ಇದೆ ಇದಕ್ಕೆ, ಕರ್ಕ್ಯುಮಿನ್ಗೆ. ಹಾಗಾಗಿ ಮೊದಲನೇದು ಅಂಶ ಏನಂತಂದ್ರೆ ಇದನ್ನ ಹೇಗೆ ಅದನ್ನ ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದು. ಸೊ ಬಯೋಅವೈಲಬಿಲಿಟಿ ಎನ್ಹ್ಯಾನ್ಸ್ ಮಾಡೋದು ಅಂತ ಒಂದು ಅಂಶ ಬಂತು. ಮೊದಲನೇದಾಗಿ ನಾವು ಅದನ್ನ ಹೇಗೆ ನಾವು ನ್ಯಾಚುರಲ್ ಪಾಲಿಮರ್ಸ್ನ ಯೂಸ್ ಮಾಡಿಕೊಂಡು ಅದನ್ನ ಮೋರ್ ಬಯೋ ಅವೈಲಬಲ್ ಮಾಡೋ ತರ ರೀತಿನಲ್ಲಿ ಮಾಡ್ಕೊಂಡಿದೀವಿ. ಅಂದ್ರೆ ಫಾರ್ಮುಲೇಷನ್ಸ್ ರೂಪದಲ್ಲಿ. ಈ ಕರ್ಕ್ಯುಮಿನ್ನೇ ನೀವು ಡೈರೆಕ್ಟ್ ಆಗಿ ತಗೊಂಡಾಗ ಅದ್ರದ್ದು ಬಯೋ ಅವೈಲಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಬಟ್ ವೆನ್ ಯು ಟೇಕ್ ಇಟ್ ಇನ್ ದ ಫಾರ್ಮ್ ಆಫ್ ಫಾರ್ಮುಲೇಷನ್, ಅಂದ್ರೆ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ನ್ಯಾನೋ ಟೆಕ್ನಾಲಜಿ ಇರ್ಬೋದು ಅಥವಾ ಬೇರೆ ರಿಸರ್ಚರ್ಸ್ ಬೇರೆ ಬೇರೆ ಫಾರ್ಮುಲೇಷನ್ಸ್ ಕೂಡ ಮಾಡಿದ್ದಾರೆ. ಹಾಗಾಗಿ ಅದರದ್ದು ಬಯೋ ಅವೈಲಬಿಲಿಟಿ ಎನ್ಹಾನ್ಸ್ಮೆಂಟ್ ನ ನಾನು ಇದರಲ್ಲಿ ಅಳವಡಿಸ್ಕೊಂಡಿದ್ದೀನಿ ರಿಸರ್ಚ್. ನಿಮ್ಮ ಥೀಸಿಸ್ ಏನ್ ಟಾಪಿಕ್ ಏನು? Design and development of innovative oral and micro and nano curcumin vectors using natural polymers for enhancement of bioavailability. And ಇದು ಹ್ಯೂಮನ್ ವಾಲಂಟಿಯರ್ಸ್ ಮೇಲೆ ಕೂಡ ಅದು ಎಕ್ಸ್ಪೆರಿಮೆಂಟ್ ಆಗಿದೆ, ಟ್ರಯಲ್ಸ್. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಬಯೋ ಅವೈಲಬಿಲಿಟಿನ ಎನ್ಹಾನ್ಸ್ ಮಾಡೋದು ಅಂತಂದ್ರೆ, ಹಾಗೆ ರಾ ಆಗಿ ತಗೋತೀನಿ ಅಂದ್ರೆ ಅದು ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗಲ್ಲ. ಅದಕ್ಕೇನೋ ಒಂದು ಬೇಕು, ಅದ್ರ ಜೊತೆಗೆ ಏನೋ ಒಂದು ಬೇಕು ಅದು ಅಬ್ಸಾರ್ಬ್ ಆಗೋದಿಕ್ಕೆ ಅಂತ. ಈಗ ಡೈರೆಕ್ಟ್ ಆಗಿ ತಗೊಳ್ಳೋದಕ್ಕೂ ಅಥವಾ ಒಂದು ಸಣ್ಣ ಕಂಪ್ಯಾರಿಸನ್ ಕೊಡೋದು, ಇವಾಗ ಎನ್ಹಾನ್ಸ್ ಮಾಡಿ ರಿಸರ್ಚ್ ಮಾಡಿದಿರಲ್ಲ ಅದರ ಔಟ್ಕಮ್ ಅಲ್ಲಿ ತಗೊಳ್ಳೋದಕ್ಕೂ, ಸುಮ್ನೆ ಔಟ್ ಆಫ್ 10 ಔಟ್ ಆಫ್ 100 ಅಂದ್ರೆ ಸುಮ್ನೆ ತಗೊಂಡ್ರೆ ಇಷ್ಟ ಆಗತ್ತೆ ರೂಪ, ಅಥವಾ ಇವಾಗ ಈ ತರ ಒಂದು ಫಾರ್ಮ್ ಅಲ್ಲಿ ತಗೊಂಡ್ರೆ 5 ಆಗ್ತಿತ್ತು 8 ಆಗತ್ತೆ ಅನ್ನೋ ತರ ಏನಾದ್ರೂ ಕಂಪ್ಯಾರಿಸನ್ ಕೊಡ್ಬೋದಾ ನಮ್ಮ ಅಂಡರ್ಸ್ಟ್ಯಾಂಡಿಂಗ್? ಈಗ ನಾವು ಕರ್ಕ್ಯುಮಿನ್ ನ್ಯಾಚುರಲ್ ಪಾಲಿಮರ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡಿರೋಂಥದ್ದು, ಮತ್ತೆ ಅದು ಬಯೋಅವೈಲಬಿಲಿಟಿ ಎನ್ಹಾನ್ಸ್ಮೆಂಟ್ ಕೂಡ ಆಗಿದೆ. ಅದು ನಾವು ನಾರ್ಮಲ್ ಕರ್ಕ್ಯುಮಿನ್ ಜೊತೆಗೆ ಕಂಪೇರ್ ಮಾಡಿದಾಗ ಸೊ ಇಟ್ ಹಸ್ ಶೋನ್ ಇಟ್ಸ್ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್, ಅಂದ್ರೆ ಒಂದು 10 times ಮೋರ್ ಬಯೋಅವೈಲಬಲ್ ಅಂತ ತೋರಿಸಬಹುದು ಇನ್ ಟರ್ಮ್ಸ್ ಆಫ್ ನಂಬರ್ಸ್. ಮೇಜರ್ ಡಿಫರೆನ್ಸ್ ಓಕೆ. ನಮ್ಮಲ್ಲಿ ಆನ್ಕಾಲಜಿಸ್ಟ್ ಒಬ್ರು ಬಂದಿದ್ರು, ಡಾಕ್ಟರ್ ರಾಜೀವ್ ಅಂತ ಹೇಳಿ. ಅವರು ಕೂಡ ಮಾತಾಡುವಾಗ ಹೇಳ್ತಾ ಇದ್ರು, ಬಿಕಾಸ್ ಅವರು ಕ್ಯಾನ್ಸರ್ ಪೇಷಂಟ್ಸ್ ಹತ್ರ ಇರ್ತಾರೆ, ಅವ್ರ ಜೊತೆಗೆ ಒಡನಾಟ ಇರುತ್ತೆ, ಅಥವಾ ಅವ್ರಿಗೆ ಟ್ರೀಟ್ಮೆಂಟ್ಗಳು ಕೊಡುವಾಗ ಅವ್ರಿಗೆ ಮಾತಾಡ್ಸ್ಲಿಕ್ಕೆ, ಕೌನ್ಸಿಲಿಂಗ್ಗೆ, ಗೈಡ್ ಮಾಡಕ್ಕೆ, ಅಸೆಸ್ ಮಾಡಕ್ಕೆ ಹೋಗ್ಬೇಕಾಗುತ್ತೆ, ರೇಡಿಯೇಷನ್, ಕೀಮೋ ಎಲ್ಲ. ಸೊ ಹಿ ವಾಸ್ ಸೇಯಿಂಗ್, ನಾನು ದಿನಕ್ಕೆ ಒಂದು ಕರ್ಕ್ಯುಮಿನ್ ಟ್ಯಾಬ್ಲೆಟ್ ಅಂದ್ರೆ ಆಸ್ ಸಪ್ಲಿಮೆಂಟ್ ಫಾರ್ ಮೈ ಸೇಫ್ಟಿ, ಅಥವಾ ನನಗೆ ಸ್ವಲ್ಪ ರೆಸಿಸ್ಟೆನ್ಸ್ ಎಲ್ಲ ಇರ್ಲಿ ಅಂತ ನಾನೊಂದು ಕರ್ಕ್ಯುಮಿನ್ ಟ್ಯಾಬ್ಲೆಟ್ ತಗೊಳ್ತೀನಿ ರೂಪ ಅಂತ ಹೇಳ್ತಾ ಇದ್ರು. ಸೊ ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡಿದಾಗ ನಿಮ್ಗೆ ಈ ರಿಸರ್ಚ್ ಮಾಡುವಾಗ ನೀವು ಕಂಡುಕೊಂಡಂತ ಅಥವಾ ಡಿಸ್ಕವರ್ ಮಾಡಿದಂತ ವಿಚಾರಗಳೇನು? ಈಗ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಸಾಕಷ್ಟು ಇದೆ ಮೇಡಮ್. ಸಾಕಷ್ಟು ರಿಸರ್ಚರ್ಸ್ ಇದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದಾರೆ. ಹಾಗೆ ಹೆಲ್ತ್ ಬೆನಿಫಿಟ್ಸ್ ಒಂದು ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಇದೆ ಅಂತ ಹೇಳಿ ಚೆನ್ನಾಗಿ ಪ್ರೂವ್ ಆಗಿದೆ. ಆಂಟಿ ಇನ್ಫ್ಲಮೇಟರಿ ಮತ್ತೆ ಈಗ ಆಂಟಿ ಆಕ್ಸಿಡೆಂಟ್, ಇಟ್ಸ್ ಅ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಆಂಟಿ ಆಕ್ಸಿಡೆಂಟ್ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಗೆ ದಿನನಿತ್ಯವೂ ಕೂಡ ನಮ್ಮ ಬಾಡಿನಲ್ಲಿ ಒಂದು ಹಾನಿಕಾರಕ ಅಂಶಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ತಯಾರಾಗ್ತಾ ಇರುತ್ತೆ. ಈಗ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಶೀಸ್ ಅಂತ ಹೇಳಿ ಇದು ಬಾಡಿನಲ್ಲಿ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಾಸ್ ಮಾಡುತ್ತೆ. ಅಂದ್ರೆ ಆ ಸೆಲ್ಯುಲರ್
ಲೆವೆಲಲ್ಲಿ ಆ ಸೆಲ್ಸ್ನ ನಾಶ ಮಾಡುವಂಥದ್ದು. Okay. ಅವಾಗ ಏನು ಮಾಡುತ್ತೆ, ಇದು ಕರ್ಕ್ಯೂಮಿನ್ನ ನಾವು ಯೂಸ್ ಮಾಡ್ಕೊಂಡಾಗ ಅದು ಅದನ್ನು ತಡೆಯುತ್ತೆ ಅಂತ ಹೇಳಿ ರಿಸರ್ಚ್ಗಳಲ್ಲಿ ಹೇಳಿದೆ. Okay. ಹಾಗಾಗಿ ಅದನ್ನ ಆಂಟಿ ಆಕ್ಸಿಡೆಂಟ್ ಆಗಿ, ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಮತ್ತೆ ಆಂಟಿ ಇನ್ಫ್ಲಮೇಟರಿ ಅಂತ ಕೂಡ ನಾವು ಅದನ್ನ ತಗೊಳ್ಬೋದು. ಆಂಟಿ ಇನ್ಫ್ಲಮೇಟರಿ ಏನಾಗ್ತದೆ ಅಂದ್ರೆ, ಸಾಕಷ್ಟು ಸಮಯದಲ್ಲಿ ಏನೋ ಒಂದು ಇನ್ಫ್ಲಮೇಷನ್ ಆದಾಗ, ಬಾಡಿಗೆ ಏನೋ ಒಂದು ಸ್ಟ್ರೆಸ್ ಆದಾಗ ಅಥವಾ ಏನೋ ಒಂದು ಇಂಜುರಿ ಆದಾಗ ಆ ಇನ್ಫ್ಲಮೇಟರಿ ಮಾರ್ಕರ್ಸ್ಗಳು ಉತ್ಪತ್ತಿ ಆಗಿರುತ್ತೆ. Okay. ಸೊ ಕರ್ಕ್ಯೂಮಿನ್ ವಿಲ್ ಸ್ಟಾಪ್ ದೋಸ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಕೂಡ ಇದ್ರ ರಿಸರ್ಚ್ ಅಲ್ಲಿ ತಿಳಿದು ಬಂದಿದೆ. Oh, wonderful. ಈ ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡುವಾಗ, ನೀವು ರಿಸರ್ಚರ್ ಆಗಿ ನೋಡಿದೀರಾ, ಬಟ್ ನೀವು ರಿಸರ್ಚ್ ಟೈಮ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಕೇಳಲಿಕ್ಕೆ ಸಿಕ್ಕಂತದ್ದೇನಾದ್ರೂ ಕ್ಲಿನಿಕಲ್ ರಿಸರ್ಚಸ್ ಅಲ್ಲಿ ಇದರಿಂದ ಏನಾದ್ರೂ ಹೀಗೆ ಆರೋಗ್ಯದಲ್ಲಿ ಸುಧಾರಣೆ ಆಯ್ತು ಅಂತ ಏನಾದ್ರೂ ಕೇಸ್ ಸ್ಟಡೀಸೋ ಎಕ್ಸಾಂಪಲ್ಸೋ ಏನಾದ್ರೂ ಸಿಗ್ತಾ ನಿಮಗೆ? ಅಂದರೆ ಈಗ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಅಲ್ಲಿ ತಗೊಂಡಾಗ ನಾನು ಆಲ್ರೆಡಿ ಹೇಳ್ದಾಗೆ ಒಂದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಅಂತ ಹೇಳಿದ್ವಿ. ಹಾಗೆ ಅದ್ರ ಜೊತೆಗೇನೆ ಇದರಲ್ಲಿ ಸಾಕಷ್ಟು ಒಂದು ಮೆಟಬಾಲಿಕ್ ಸಿಂಡ್ರೋಮ್ಗೂ ಕೂಡ ಇದು ಹೆಲ್ಪ್ ಮಾಡಿದೆ ಅಂತ ರಿಸರ್ಚ್ ಹೇಳುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿಯಲ್ಲಿ ಒಂದೇ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಒಟ್ಟಿಗೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು, ಮತ್ತೆ ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಶುಗರ್ ಲೆವೆಲ್ಸು, ಮತ್ತೆ ಮಲ್ಟಿಪಲ್ ಅಂದ್ರೆ ಈಗ ಒಂದು ಲಿಪಿಡ್, ಕೆಟ್ಟ ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್ ಅಂತೆಲ್ಲ ಹೇಳ್ತೀವಿ. ಸೊ ಅದರದ್ದು ಪ್ರಮಾಣಗಳು ಕೂಡ ಇರ್ಬೋದು. ಮತ್ತೆ ಟ್ರೈಗ್ಲಿಸರೈಡ್ಸ್, ಮತ್ತೆ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ಹೊಟ್ಟೆ ಸುತ್ತ ಇರುವಂತ, ವಿಶೇಷವಾಗಿ ಹೊಟ್ಟೆಯ ಭಾಗದಲ್ಲಿ ಇರುವಂತ ಕೊಬ್ಬಿನ ಅಂಶ. ಸೊ ಇದರಲ್ಲಿ ಕರ್ಕ್ಯೂಮಿನ್ ಹೇಗೆ ಆಕ್ಟ್ ಮಾಡುತ್ತೆ ಅಥವಾ ಹೇಗೆ ಯೂಸ್ ಮಾಡುತ್ತೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ, ರಿಸರ್ಚಸ್ ಅಲ್ಲಿ ಹೇಳಿದ್ದಾರೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿನ ಇದು ಇಂಪ್ರೂವ್ ಮಾಡಿದೆ, ಮತ್ತೆ ಬ್ಲಡ್ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡಿದೆ. ಇನ್ಸುಲಿನ್ ಪ್ರತಿರೋಧಕ ಇದು ಕೊಟ್ಟಾಗ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಲ್ಲಿ, ಸೊ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಅಂದ್ರೆ ಯೂಸೇಜ್ ಆಫ್ ಇನ್ಸುಲಿನ್ ಇದನ್ನ ಇಂಪ್ರೂವ್ ಮಾಡಿದೆ ಅಂತ ತೋರಿಸ್ತಾ ಇದೆ. ಮತ್ತೆ ಈ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು, ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುವಂಥದ್ದು, ಬ್ಲಡ್ ಪ್ರೆಷರ್ ಟು ಸಮ್ ಎಕ್ಸ್ಟೆಂಟ್ ಕಡಿಮೆ ಆಗಿರುವಂಥದ್ದು. ಸೊ ಇವೆಲ್ಲವನ್ನು ಕೂಡ ಅದರಲ್ಲಿ ಸ್ಟಡೀಸ್ ಅಲ್ಲಿ ನಾವು ನೋಡ್ಬೋದು. ವಂಡರ್ಫುಲ್. ಒಂಥರ ಎಷ್ಟು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅನ್ಸುತ್ತೆ. ನಾವು ನಿತ್ಯ ಬಳಸ್ತಾ ಇದೀವಿ, ನಮಗ್ ಗೊತ್ತಿಲ್ಲದೆ ಅದ್ರ ಪಾಡಿಗೆ ಅದ್ರ ಕೆಲಸ ಅದು ಮಾಡ್ತಾ ಇದೆ, ನಮ್ಗೆ ಅದ್ರ ಪ್ರಾಮುಖ್ಯತೆನೇ ಗೊತ್ತಾಗ್ತಿಲ್ಲ ಬಹುಶಃ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಾವು ಬಳಸ್ತಾ ಇದೀವಿ ನಿತ್ಯ, ಬಟ್ ಅದು ನಾವು ಅಡಿಗೆ ಮಾಡುವಾಗ ಏನ್ ಹೇಳ್ತೀವಿ, ಒಂದ್ ಚಿಟಕಿ ಅರಿಶಿನ ಅನ್ನೋದು ರೂಢಿ ಮಾತು, ಒಂದ್ ಚಿಟಕಿ ಹಾಕು ಅಂತ. ನಮ್ ದೇಹಕ್ಕೆ ಆ ಕರ್ಕ್ಯೂಮಿನ್ನ ಹೆಲ್ತ್ ಬೆನಿಫಿಟ್ ಏನ್ ನಮ್ಗೆ ಎಫೆಕ್ಟ್ ಮಾಡುತ್ತಲ್ಲ, ಆ ಕ್ವಾಂಟಿಟಿ ಆ ಚಿಟಕಿನಲ್ಲಿ ನಮಗ್ ಸಿಗ್ತಿದ್ಯಾ, ಫುಲ್ಫಿಲ್ ಆಗುತ್ತಾ ನಮ್ಮ ಬಾಡಿ ಡೈಲಿ ರಿಕ್ವೈರ್ಮೆಂಟ್ ಅಂತ? ಅದೇನಾಗುತ್ತೆ, ಈಗ ಅರಿಶಿನ ನಾವು 1 ಟೀ ಸ್ಪೂನ್ ಅಂತ ತಗೊಳ್ಳೋಣ, ಸುಮ್ಮನೆ ಒಂದು ಸರಳವಾಗಿ ಒಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದಾಗ. ಸೊ ಅದರಲ್ಲಿ ಒಂದು 2.5 to 5 ಗ್ರಾಮ್ಸ್ ಇದ್ದೇ ಇರುತ್ತೆ ಅದ್ರ ತೂಕ, ಅಂದ್ರೆ ವೆಯ್ಟ್. 1 ಟೀ ಸ್ಪೂನ್ 2.5 to 3 ಗ್ರಾಮ್ ಅಷ್ಟು ಅಂತ ತಗೊಳ್ಳೋಣ. ಸೊ ಅದರಲ್ಲಿ ಮೇಜರ್ ಕಾಂಪೊನೆಂಟ್ಸ್ ಕರ್ಕ್ಯುಮಿನಾಯ್ಡ್ಸ್ ಇರುತ್ತೆ, ಅಂದ್ರೆ ಒಂದು 50 to 150 ಮಿಲಿಗ್ರಾಮ್ಸ್ ಅಂತ ತಗೋಬಹುದು. ಅದರಲ್ಲಿ ನಾವು ಮೇಜರ್ ಕಾಂಪೊನೆಂಟ್ ನಾನು ಆಗ್ಲೇ ಹೇಳಿದಾಗೆ ಗ್ರೂಪ್ ಆಫ್ ಇದು ಕರ್ಕ್ಯುಮಿನಾಯ್ಡ್ಸ್ ಅಲ್ಲಿ ಕರ್ಕ್ಯುಮಿನ್ ಒಂದು ಮೇಜರ್ ಆಕ್ಟಿವ್ ಇಂಗ್ರೀಡಿಯೆಂಟ್. ಹಾಗಾಗಿ ಕರ್ಕ್ಯುಮಿನ್ ಆಲ್ಮೋಸ್ಟ್ ಒಂದು 75 ಅಪ್ರಾಕ್ಸಿಮೇಟ್ಲಿ ಒಂದು 75 ಮಿಲಿಗ್ರಾಮ್ಸ್ ಅಷ್ಟು ಸಿಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಆದ್ರೆ ಈಗ 75 ಮಿಲಿಗ್ರಾಮ್ಸ್ ತಗೊಂಡ್ಬಿಟ್ರೆ ಸಾಕಾ ನಿಮ್ಗೆ ದೇಹಕ್ಕೆ, ಅದು ನಿಮ್ಗೆ ಬೆನಿಫಿಟ್ಸ್ ಕೊಡುತ್ತಾ ಅಂತ ಹೇಳಿದಾಗ ನಾವು ಅದನ್ನ ಆತರ ಕಂಪೇರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲೋ ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ 1.5 to 1 ಗ್ರಾಮ್ ಕರ್ಕ್ಯುಮಿನ್ ಪ್ರತಿನಿತ್ಯ ಕೊಡ್ತಾ ಇದ್ದಾರೆ ಅದ್ರದ್ದು ಡೋಸ್. ಸೊ ಹಂಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಅದು 75 ಮಿಲಿಗ್ರಾಮ್ ಸಾಕಾಗುತ್ತಾ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ. ಬಟ್ ಸ್ಟಿಲ್ ಏನಾಗುತ್ತೆ ಅಂತ ಹೇಳಿದಾಗ ಕರ್ಕ್ಯುಮಿನ್ ಅಲ್ಲಿ, ಟರ್ಮೆರಿಕ್ ಅಲ್ಲಿ ಅಥವಾ ಕರ್ಕ್ಯುಮಿನ್ ಜೊತೆಗೆ ನಾವು ತಗೊಂಡಾಗ ಅದರಲ್ಲಿ ಏನಾಗುತ್ತೆ, ಸಾಕಷ್ಟು 200ಕ್ಕೂ ಹೆಚ್ಚು ನಾನು ಕಾನ್ಸ್ಟಿಟ್ಯೂಯೆನ್ಸ್ ಹೇಳಿದೆ, ಕೆಮಿಕಲ್ ಕಾನ್ಸ್ಟಿಟ್ಯೂಯೆನ್ಸ್ ಇದರಲ್ಲಿ ಅಡಕವಾಗಿರುತ್ತೆ ಅಂತ ಹೇಳಿ. ಅವೆಲ್ಲವೂ ಸೇರಿ ಒಂದು ಪೂರಕವಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅಂದ್ರೆ ಒಂದು ಸೈನರ್ಜಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ, ಒಂದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಇನ್ನು ಯಾವ್ದಾದ್ರು ಸಪ್ಲಿಮೆಂಟ್ ತಗೊಳ್ಬೇಕಾದ್ರೆ ಖಂಡಿತವಾಗ್ಲೂ ಒಂದು ಹೆಲ್ತ್ ಪ್ರೊಫೆಷನಲ್ನ ಒಂದು ಕನ್ಸಲ್ಟ್ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ಯಾವುದು
ತೊಂದರೆಗಳಿರುತ್ತೆ, ಹ್ಮ್. ಅದಕ್ಕೆ ನೋಡಿ ತಗೋಬಹುದು ಅಂತ ನನ್ನ ನೀವ್ ಇದು ಹೇಳಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಇನ್ಸುಲಿನ್ ಬಗ್ಗೆ ಮಾತಾಡಿದ್ವಿ, ಬ್ಲಡ್ ಶುಗರ್ ಅಂತ ಮಾತಾಡಿದ್ವಿ, ಇನ್ಫ್ಲಮೇಷನ್ ಅಂತ ಮಾತಾಡಿದ್ವಿ. ಓ ಹೌದಲ್ವಾ, ಕರೆಕ್ಟ್ ಅಂದ್ಬಿಟ್ಟು ಸರಿ ಸಿಗುತ್ತೆ, ಇದೇನು ಆಯುರ್ವೇದ ತರ ಬರುತ್ತೆ, ಸೈಡ್ ಎಫೆಕ್ಟ್ ಏನು ಇರಲ್ಲ, ನಾನೇ ಹೋಗಿ ಒಂದಿಷ್ಟು ತಗೊಂಡ್ಬಿಡ್ತೀನಿ. ಆತರ ಎಕ್ಸ್ಪೆರಿಮೆಂಟ್ ಮಾಡೋರು, ಎಕ್ಸ್ಪೆರಿಮೆಂಟ್ ಅಂದ್ರೆ ಪಾಪ ಅವ್ರ ಮುಗ್ಧತೆ, ಒಂದು ನನಗೆ ಹೆಲ್ಪ್ ಆದ್ರೆ ಸಾಕಪ್ಪ ಅಂತ. ಒಂದು ಆರೋಗ್ಯ ಸಮಸ್ಯೆ ಬಂದಾಗ ತಗೊಳ್ಳೋದು, ಆರೋಗ್ಯವಾಗಿದ್ದಾಗ್ಲೂ ಅದನ್ನ ಮೇಂಟೈನ್ ಮಾಡೋದಕ್ಕೆ ತಗೊಳ್ಳೋದು, 2 ತರ ಇದೆ ಈ ಸಪ್ಲಿಮೆಂಟ್ಸ್ ತಗೊಳ್ಳಿಕ್ಕೆ. ಅವರೇ ಹೋಗಿ ವಾಲಂಟಿಯರ್ ಆಗಿ ಸೆಲ್ಫ್ ಡಾಕ್ಟರ್ಸ್ ಆಗಿ ತಗೊಳ್ಳೋ ಒಂದಷ್ಟು ಕ್ಯಾಟಗರಿ ಇದ್ರೆ, ನೀವ್ ಹೇಳಿದ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೈ ಎನಿ ಚಾನ್ಸ್ ಜಾಸ್ತಿ ತಗೊಂಡ್ಬಿಟ್ರೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇಲ್ಲ, ಇದು ಸೇಫ್ಟಿ ಲೆವೆಲ್ಸ್ ಇದೆ ಮೇಡಮ್. ಸೇಫ್ಟಿ ಏನು ಹೇಳ್ತೀವಿ, ಒಂದು ಆಲ್ಮೋಸ್ಟ್ ಅಪ್ ಟು 12 ಗ್ರಾಮ್ಸ್ ತನಕ ಕೊಟ್ಟರು ಕೂಡ ಇಟ್ ಇಸ್ ಸೇಫ್ ಅಂತ ಹೇಳಿ ಪ್ರೂವ್ ಆಗಿದೆ. ತುಂಬಾ ಅಡ್ವರ್ಸ್ ಎಫೆಕ್ಟ್ ಅಡ್ವರ್ಸ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಆಗಲ್ಲ ಅಂತ ಹೇಳಿ. ಬಟ್ ಆದ್ರೂ ಸೆಲ್ಫ್ ಡಾಕ್ಟರ್ ಆದ್ರೂ ಸುಮ್ನೆ ನಾವೇ ತಗೊಳ್ಳೋದು ಕಷ್ಟ. ಹೌದು ಹೌದು. ಈಗ ಅರ್ಶನ ಅಂತ ಬಂದಾಗ ಒಂದ್ ದಿನಸಿ ಅಂಗಡಿಲೂ ಸಿಗುತ್ತೆ, ಒಂದ್ ಪಂಸಾರಿ ಅಂಗಡಿಲೂ ಸಿಗುತ್ತೆ, ಮೆಡಿಕಲ್ ಶಾಪ್ಗೆ ಹೋದ್ರೂ ಅಲ್ಲಿ ಸಪ್ಲಿಮೆಂಟ್ಸ್ ರೂಪದಲ್ಲಿ ಸಿಗುತ್ತೆ. ಹೇಗೆ ತಗೊಳ್ಬೇಕು ಅರಿಶಿನ, ಯಾವ ಅರಿಶಿನ ಒಳ್ಳೇದು ಅನ್ನೋದು ನೆಕ್ಸ್ಟ್ ನಮ್ಮ ಯಕ್ಷ ಪ್ರಶ್ನೆ. ಅರಿಶಿನ ಯಾವಾಗ್ಲೂ ಇಟ್ ಇಸ್ ಅ ಫ್ಯಾಟ್ ಸಾಲ್ಯುಬಲ್ ಕಾಂಪೌಂಡ್. ಹಾಗಾಗಿ ನಾವು ಅರಿಶಿನ ತಗೋಬೇಕಾದ್ರೆ ಯಾವಾಗ್ಲೂ ಹಾಲಿನ ಜೊತೆಗೋ ಅಥವಾ ತುಪ್ಪದ ಜೊತೆಗೋ ಅಥವಾ ಕುಕಿಂಗ್ ಆಯಿಲ್ಸ್ ನಾವು ಅದರಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಬಳಕೆ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ತಗೊಂಡ್ರೆ ಯಾವಾಗ್ಲೂ ಉತ್ತಮ. ಒಂದು ಈಗ ನಾವು ಕರ್ಕ್ಯುಮಿನ್ ತಗೊಳ್ತೀವಿ ಅಂತ ಬಂದಾಗ ನಾವು ಅದ್ರದ್ದು ಕಂಟೆಂಟ್ ನೋಡ್ಬಿಟ್ಟು ತಗೊಳ್ಬೇಕಾಗುತ್ತೆ. ಅಂದ್ರೆ ಎಷ್ಟಿದೆ, ಅಥವಾ ನೀವು ಪರ್ಟಿಕ್ಯುಲರ್ಲಿ ನಾವು ಕರ್ಕ್ಯುಮಿನ್ ಫಾರ್ಮುಲೇಷನ್ಸೇ ಹೋಗಿ ತಗೊಳ್ತೀವಿ ಅಂತಂದಾಗ ಅದಕ್ಕೆ ಕಂಟೆಂಟ್ ಎಷ್ಟಿದೆ ಅದೆಲ್ಲ ನೋಡ್ಬಿಟ್ಟು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ನೀವು ಹೇಳಿದ್ದು ಕ್ವಾಲಿಟಿ ಮತ್ತೆ ಅದ್ರದ್ದು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಯಾವ್ದು ತಗೋಬೇಕು ಅರಿಶಿನ ಅಥವಾ ಹೇಗಿರುತ್ತೆ ಅಂತ ಹೇಳಿ. ಸೊ ಕ್ವಾಲಿಟಿ ವೈಸ್ ನಾವು ನೋಡಿದಾಗ ಯಾವುದೇ ಅರಿಶಿನ ತಗೊಂಡ್ರು ಕೂಡ ಅದು ಎರಡು ಒಂದೇ ಸಿಮಿಲರ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಕ್ವಾಲಿಟಿ ಅಂಡ್ ಕಾಂಪೋಸಿಷನ್ ಇಟ್ ವಿಲ್ ಡೆಫಿನೆಟ್ಲಿ ವೇರಿ. ಒಂದು ಅರಿಶಿನಕ್ಕೂ ಇನ್ನೊಂದು ಅರಿಶಿನಕ್ಕೂ ಖಂಡಿತವಾಗ್ಲೂ ಅದು ವೇರಿಯೇಷನ್ಸ್ ಇದ್ದೇ ಇರುತ್ತೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಅಂಡ್ ಕಂಪೋಸಿಷನ್. ಸೊ ಅದು ಡಿಪೆಂಡ್ ಆಗುತ್ತೆ, ಲೈಕ್ ಅದು ಎಲ್ಲಿ ಬೆಳೆದಿದ್ದಾರೆ, ಅದರದ್ದು ತಳಿ ಯಾವುದು, ಮತ್ತೆ ಬೆಳೆಯುವ ವಿಧಾನ, ಪ್ರದೇಶ, ಜಾಗ್ರಿಕಲ್ ಫ್ಯಾಕ್ಟರ್ಸ್ ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ಸ್, ಇವೆಲ್ಲವೂ ಕೂಡ ಅದು ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗಾಗಿ ನಾವು ತಗೊಳ್ಬೇಕಾದ್ರೆ ತುಂಬಾ ಕಾಶಿಯಸ್ ಆಗಿ ಇರಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ರೀತಿನಲ್ಲಿ ನೋಡಿದ್ರೆ ಅಡಲ್ಟ್ರೇಷನ್, ಎಲ್ಲಾದ್ರಲ್ಲೂ ಅಡಲ್ಟ್ರೇಷನ್ ಇದೆ, ಅರಿಶಿನದಲ್ಲೂ ಕೂಡ ಅಡಲ್ಟ್ರೇಷನ್ ಇದ್ದೇ ಇದೆ. ಸೊ ಏನ್ ಮಾಡ್ತಿದ್ದಾರೆ ಇದರಲ್ಲಿ, ಅರಿಶಿನದಲ್ಲಿ ಲೆಡ್ ಕ್ರೋಮೇಟ್ ಅನ್ನೋ ಒಂದು ಅಡಲ್ಟ್ರೆಂಟ್ ನ ಯೂಸ್ ಮಾಡ್ತಿದ್ದಾರೆ. ಲೆಡ್ ಕ್ರೋಮೇಟ್ ಇಸ್ ಅನ್ ಹೆವಿ ಮೆಟಲ್. ಸೊ ಅದು ಖಂಡಿತವಾಗ್ಲೂ ದೇಹಕ್ಕೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ, ಟೇಕನ್ ಇನ್ ಲಾಂಗ್ ಡ್ಯೂರೇಷನ್. ಬಟ್ ಇವಾಗ ಒಬ್ಬ ಕಾಮನ್ ಮ್ಯಾನ್ಗೆ ಅರ್ಶನ ತಗೊಳ್ಬೇಕು ಅಂದಾಗ ಒಂದೇ ಒಂದು ಸೇಫ್ಟಿ ಮೆಜರ್, ಅಟ್ಲೀಸ್ಟ್ ಇದನ್ನಾದ್ರೂ ನೋಡ್ರಪ್ಪ ಅನ್ನೋದಾದ್ರೆ ಏನ್ ನೋಡಿ ತಗೊಳಕ್ಕೆ ನೀವು ಸಜೆಸ್ಟ್ ಮಾಡ್ತೀರಾ? ಸಾಮಾನ್ಯವಾಗಿ ನೀವು ಅರ್ಶನ ತಗೊಳ್ಬೇಕು ಅಂತಂದ್ರೆ ಒಂದು FSSAI ಮಾರ್ಕಿಂಗ್ ಇರೋಂತ, ಸರ್ಟಿಫೈಡ್ ಆಗಿರೋಂತ ಒಂದು ಅರಿಶಿನ ಬ್ರ್ಯಾಂಡ್ಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ರು ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಆ ಸರ್ಟಿಫಿಕೇಶನ್ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ದೇ ಚೆಕ್ ಫಾರ್ ಆಲ್, ಇದು ಅಡಲ್ಟ್ರೇಷನ್ ಚೆಕ್ ಮಾಡಿರ್ತಾರೆ, ಪ್ಯೂರಿಟಿ ಚೆಕ್ ಮಾಡಿರ್ತಾರೆ, ಅಂದ್ರೆ ಕರ್ಕ್ಯುಮಿನ್ ಕಂಟೆಂಟ್ ಎಷ್ಟಿದೆ ಅಂತನೋ, ಅಥವಾ ಟರ್ಮರಿಕ್ ಅದರಲ್ಲಿ ಏನ್ ಬೇರೆ ಏನಾದ್ರೂ ಕಂಟಾಮಿನೇಷನ್ ಇದೆಯಾ ಅಂತ ಚೆಕ್ ಮಾಡಿರ್ತಾರೆ, ಮೈಕ್ರೋಬಿಯಲ್ ಕಂಟಾಮಿನೇಷನ್ ಇದೆಯಾ ಅಂತ ಚೆಕ್ ಮಾಡಿರ್ತಾರೆ. ಹಾಗಾಗಿ ಸಾಕಷ್ಟು ವಿಷಯಗಳು ಅದರಲ್ಲಿ ನಿಮ್ಗೆ ಸಿಕ್ಕಿರುತ್ತೆ. ಈಗ ಫಂಗಲ್ ಗ್ರೋತ್ ಇರ್ಬೋದು ಅಥವಾ ಇನ್ನೊಂದೇನೋ ಇರ್ಬೋದು. ಹಾಗಾಗಿ ಅದೆಲ್ಲ ಸರ್ಟಿಫೈಡ್ ಇದ್ದಾಗ ಯು ಕ್ಯಾನ್ ಮೇಕ್ ಶ್ಯೂರ್ that you are purchasing. ಇವಾಗ ಆ ತರ ಪ್ಯಾಕೇಜಿಂಗ್ ಅಲ್ಲಿ ಅರ್ಶನನೇ ತಗೋತೀನಿ ಅಂದ್ರೆ ಅದ್ರಲ್ಲಿ FSSAI ಸರ್ಟಿಫೈಡು ಇದೆಯಪ್ಪ ಅಂದ್ರೆ ಅದು ಏನೇನ್ ಕಾಂಪೊನೆಂಟ್ಸ್ ಇದೆ ಅಂತ ನೋಡುವಾಗ ಕರ್ಕ್ಯುಮಿನ್ ಸಪರೇಟ್ ಆಗಿ ಮೆನ್ಷನ್ ಮಾಡಿರ್ತಾರ, ಇಷ್ಟಿದ್ರೆ ತಗೊಳ್ಳಿ, ಕರ್ಕ್ಯುಮಿನ್ ಕಾನ್ಸಂಟ್ರಿಕ್ ಆಗಿ ನೀವು ತಗೋತಾ ಇದ್ರೆ ಇಷ್ಟಿರ್ಲಿ ಅಂತ ಏನಾದ್ರು ನೀವು ಇಲ್ಲ, ನೀವು ಈಗ ನೀವು ಕರ್ಕ್ಯುಮಿನ್ ತಗೊಳ್ತೀರಾ ಅಂದಾಗ ಖಂಡಿತವಾಗ್ಲೂ ಅದರಲ್ಲಿ ಸರ್ಟಿಫೈ ಮಾಡಿರ್ತಾರೆ. ಈಗ ನೀವು ಕೆಲವರು ಪರ್ಚೇಸ್ ಮಾಡ್ಬೇಕಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಕರ್ಕ್ಯುಮಿನ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇ ಬಿ ಫಾರ್ ಯಾವ್ದಾದ್ರು ಫಾರ್ಮಸ್ಯೂಟಿಕಲ್ ಯೂಸ್ಗೋ ಅಥವಾ ಫುಡ್ ಇಂಡಸ್ಟ್ರೀಸ್ಗೋ ಅಥವಾ ನ್ಯೂಟ್ರಾಸ್ಯೂಟಿಕಲ್ಸ್ಗೋ ಅಥವಾ ಕಾಸ್ಮೆಟಿಕ್ಸ್ ಪರ್ಪಸ್ಗೆ ಯೂಸ್ ಮಾಡ್ಬೇಕಂದಾಗ ಅವರು ಪರ್ಚೇಸ್ ಮಾಡ್ಬೇಕಾದ್ರೆ ಅವರು ಅದ್ರಲ್ಲಿ ನೋಡ್ಬಿಟ್ಟು ಕಂಟೆಂಟ್ ನೋಡ್ಬಿಟ್ಟು ಖಂಡಿತವಾಗ್ಲೂ ತಗೊಂಡಿರ್ತಾರೆ. ಬಟ್ ನಮಗೆ ಆಸ್ ಸಚ್ ನಮ್ಮ ಅಡ್ಗೆಗೆ ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಟರ್ಮರಿಕ್ ಅಲ್ಲಿ ಸರ್ಟಿಫೈ ಆಗಿದೆಯಾ ಅಂತ ನೋಡ್ಕೊಂಡ್ರೆ ಒಳ್ಳೇದು. ಮೇನ್ಲಿ ಈಗ ನೀವು ಆರ್ಗ್ಯಾನಿಕ್ ಅಂತಾನು ಒಂದು ವಿಚಾರ ಬರ್ತಾ ಇದೆ. ಈಗ ಆರ್ಗ್ಯಾನಿಕ್ ಅಂತ ಹೇಳಿ ಕೂಡ ಸೆಲ್ ಮಾಡ್ಬೋದು, ಆದ್ರೆ ಆರ್ಗ್ಯಾನಿಕಲಿ ಪೆಸ್ಟಿಸೈಡ್ಸ್ ಪ್ರಮಾಣ ಕಡಿಮೆ ಇರ್ಬೋದು, ಕಾನ್ಸಂಟ್ರೇಷನ್ ಕಡಿಮೆ ಇರ್ಬೋದು. ಬಟ್ ವೆದರ್ ಇಟ್ ಇಸ್ ಫ್ರೀ ಫ್ರಮ್ ಅಡಲ್ಟ್ರೇಷನ್ ಅದೆಲ್ಲ ಗೊತ್ತಾಗೋದಿಲ್ಲ. ಈಗ ನಾರ್ಮಲಿ ನಾವು ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ದ ಅರ್ಶನದ ಗೋಟು ಅಂತ ನಿಮ್ಗೆ ಗೊತ್ತಿರ್ತದೆ. ಸೊ ಅದು ಮೋರ್
ಪ್ರಿಫರಬಲ್ ಅಂತ ಅನ್ಸುತ್ತೆ ನನಗೆ. ಪೌಡರ್ಗಿಂತ ಅದು ತಂದು ಪುಡಿ ಮಾಡಿಟ್ಕೊಳ್ಳೋದಂಥದ್ದು ಒಂದು ಒಳ್ಳೆ ಇವಾಗ ವಿಚಾರ. ಏನಾಗಿದೆ, ಸುಮಾರು ಜನ ಆಂಟ್ರಪ್ರಿನರ್ಶಿಪ್ ಅಂತಾನೋ ಅಥವಾ ಸೆಲ್ಫ್ ಡಿಪೆಂಡೆಂಟ್ ಅಂತಾನೋ, ಎಷ್ಟು ಎಜುಕೇಟೆಡ್ ಇದ್ದು ಎಷ್ಟು ಒಳ್ಳೆ ಕೆಲಸದಲ್ಲಿದ್ರು ಕೂಡ ನಾನು ಫಾರ್ಮ್ ತಗೋತೀನಿ, ಎಲ್ಲ ಬೆಳಿತೀನಿ, ನಾನೇ ಅಗ್ರಿಕಲ್ಚರಿಸ್ಟ್ ಆಗ್ತೀನಿ ಅನ್ನೋ ಟ್ರೆಂಡ್ ಕೂಡ ಇವಾಗ ಜಾಸ್ತಿ ಆಗ್ತಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮೈಸೂರಲ್ಲಿ ಕೂತು ಮಾತಾಡ್ತಿರೋದ್ರಿಂದ ಮೈಸೂರು ಸುತ್ತಮುತ್ತ ಈ ಮಣ್ಣಲ್ಲಿ ಅರಿಶಿನ ಬೆಳೆದು ಬಳಸುವಂಥದ್ದು, ಅದರ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ನೋಡಿದಾಗ ಅದು ಓಕೆನಾ, ಅಥವಾ ಎಲ್ಲೆಲ್ಲಿ ತುಂಬಾ ಚೆನ್ನಾಗಿ ಬೆಳಿತಾರೆ, ಬಳಸ್ತಾರೆ, ತಗೊಳ್ಬಹುದು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ನಾವು ಹಾಗೆ ಅರಿಶಿನದ್ದು ಗ್ರೋಯಿಂಗ್ ಇದ್ರಲ್ಲಿ ನೋಡ್ಕೊಂಡಾಗ, ಗ್ರೋವರ್ಸ್ ನೋಡ್ಕೊಂಡಾಗ ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡ್ಯೂಸರ್ ಅರಿಶಿನದ್ದು. ಹಾಗೆ ಒಳ್ಳೊಳ್ಳೆ ಅರಿಶಿನಗಳು ಬೆಳೀತಾ ಇರೋದು ಪ್ರದೇಶಗಳು ಮೇಘಾಲಯ ಹೇಳ್ತಾರೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಪ್ರದೇಶಗಳಲ್ಲಿ ಅಂದ್ರೆ ಚಾಮರಾಜನಗರ, ಬೆಳಗಾವಿನಲ್ಲಿ, ಮೈಸೂರಿನ ಸುತ್ತಮುತ್ತ ಕೂಡ ಕೆಲವು ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ. ನೀವು ಯಾರೇ ಬೆಳೆದ್ರು ಅದರದ್ದು ಕಂಟೆಂಟ್ ಅದೆಲ್ಲ ಕೂಡ ವೇರಿಯೇಷನ್ ಇದ್ದೇ ಇರುತ್ತೆ. ಬಟ್ ಗೆಟ್ ಇಟ್ ಸರ್ಟಿಫೈಡ್ ಅಷ್ಟೇ. ಅಥವಾ ನೀವು ಪರ್ಟಿಕ್ಯುಲರ್ ಯಾವ ಆಸ್ಪೆಕ್ಟ್ ನೀವು ಯೂಸ್ ಮಾಡ್ತೀರಾ ಅಂತ ಒಂದು ಮುಖ್ಯವಾದ ಕ್ವೆಶ್ಚನ್. ಈಗ ಪರ್ಚೇಸ್ ಮಾಡೋದ್ರ ಬಗ್ಗೆನೂ ಮಾತಾಡಿದ್ವಿ, ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡ್ವಿ. ಈಗ ಬಳಸೋದ್ರ ಬಗ್ಗೆ ಅಂತ ಬಂದಾಗ ಅರಿಶಿನ ಹೌದು ನಾವು ಅಡಿಗೆಗೆ ಹಾಕ್ತಿವಿ, ಹಾಲಿಗೆ ಹಾಕ್ತಿವಿ ಎಲ್ಲ, ಅದರಲ್ಲೂ ಅದನ್ನ ಈ ರೀತಿನಲ್ಲಿ ಬಳಸಿದಾಗ ಕರ್ಕ್ಯೂಮಿನ್ ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ ಅಂತ ಏನಾದ್ರೂ ನೀವು ಕಂಡುಕೊಂಡಂತ ವಿಚಾರ? ವಾಟ್ ಡು ಯು ಸಜೆಸ್ಟ್? ಯಾಕಂದ್ರೆ ನಾವು ಕೂಡ ಒಂದು ಎಪಿಸೋಡ್ ಮಾಡಿದ್ವಿ, ಕರ್ಕ್ಯೂಮಿನ್ ಯು ಆರ್ ಯೂಸಿಂಗ್ ಇಟ್ ದ ರಾಂಗ್ ವೇ ಅಂತ ಹೇಳಿ ನಾವು ಒಂದು ಸಣ್ಣ ಎಪಿಸೋಡ್ ಮಾಡಿದ್ವಿ. ನೀವು ಹಂಗೆ ಹೇಳೋದಾದ್ರೆ, ನಾವು ತಪ್ಪು ಬಳಸ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೀಗೆ ಬಳಸಿದ್ರೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದ್ರೆ ಏನ್ ಪ್ರೊಸೀಜರ್ ಹೇಳ್ತೀರಾ? ಇದು ಅರಿಶಿನ ಯಾವತ್ತೂ ಕೂಡ ಫ್ಯಾಟ್ಸ್ ಅಂದ್ರೆ ಒಂದು ಫ್ಯಾಟ್ ಸಾಲ್ಯುಬಲ್ ಇದರಲ್ಲಿ ಯೂಸ್ ಮಾಡೋದು, ಜಿಡ್ಡಿನಲ್ಲಿ. ಅದೇ ನಾನು ಆಲ್ರೆಡಿ ಹೇಳ್ದಾಗೆ ಹಾಲು, ತುಪ್ಪ ಮತ್ತೆ ಆಯಿಲ್ಸ್ ಜೊತೆಗೆ ಯೂಸ್ ಮಾಡಿದ್ರೆ ಒಳ್ಳೇದು. ಮತ್ತೆ ನಾವು ಯಾವ್ದಾದ್ರು ಫಾರ್ಮುಲೇಷನ್ ಮೂಲಕ ಹೋಗ್ತೀವಿ ಅಂತ ಹೇಳಿದ್ರೆ, ಟರ್ಮರಿಕ್ ಅಥವಾ ಇನ್ಯಾವುದೋ ಒಂದು ಅಂದ್ರೆ ಕರ್ಕ್ಯೂಮಿನ್ದು ಫಾರ್ಮುಲೇಷನ್ಸ್ ಹೋಗ್ತೀವಿ ಅಂತಂದಾಗ ಸಾಕಷ್ಟು ಫಾರ್ಮುಲೇಷನ್ಸ್ಗಳು ನ್ಯಾನೋ ಟೆಕ್ನಾಲಜಿ ಅಥವಾ ಲೈಪೋಸೋಮಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಫಾರ್ಮುಲೇಷನ್ಸ್ಗಳು ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಕರ್ಕ್ಯೂಮಿನ್ ಪೌಡರ್ಸ್ ಅವೈಲಬಲ್ ಇದೆ, ಟ್ಯಾಬ್ಲೆಟ್ಸ್, ಕರ್ಕ್ಯೂಮಿನ್ ಟ್ಯಾಬ್ಲೆಟ್ಸ್ ಅವೈಲಬಲ್ ಇದೆ, ಸಾಫ್ಟ್ ಜೆಲ್ಸ್, ಕ್ಯಾಪ್ಸೂಲ್ಸ್. ಸೊ ಈ ರೀತಿಯಲ್ಲಿ ನಾವು ಅದನ್ನ ಪ್ರಯೋಗವನ್ನ ಬಳಸ್ಬೋದು. ಮತ್ತೆ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಬಳಸ್ತಾ ಇರ್ಬೇಕಾದ್ರೆ ಕಾಳ್ಮೆಣಸು ಕೂಡ ನಾವು ಯೂಸ್ ಮಾಡ್ಬೋದು ಅದ್ರ ಜೊತೆಗೆ. ಸೊ ಅದು ಕಾಳ್ಮೆಣಸಲ್ಲಿರೋ ಒಂದು ಪೈಪರಿನ್ ಅಂತ ಒಂದು ಅಂಶ ಏನಿದೆ, ಅದು ಇಟ್ ವಿಲ್ ಎನ್ಹಾನ್ಸ್ ದಿ ಅಬ್ಸಾರ್ಪ್ಷನ್ ಆಫ್ ಕರ್ಕ್ಯೂಮಿನ್ ಅಂತ ರಿಸರ್ಚ್ ಅಲ್ಲಿ ಕೂಡ ಹೇಳುತ್ತೆ. ಹಾಗೆ ನಾವು ಈಗ ಅಡ್ಗೆಗಳಲ್ಲಿ ಬಳಸ್ತಾ ಇರ್ಬೇಕಾದ್ರೆ ನಾವು ಯೂಶುವಲ್ ಆಗಿ ಎಣ್ಣೆಗೆ ಹಾಕ್ಬಿಟ್ರೆ, ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಹಾಕಿರ್ತೀವಿ, ಕುಕಿಂಗ್ ಆಯಿಲ್ಸ್ ಅಥವಾ ತುಪ್ಪ ಏನಾದ್ರೂ ಹಾಕಿರ್ತೀವಿ, ಅದರಲ್ಲಿ ಕರ್ಕ್ಯೂಮಿನ್ ಹಾಕ್ಬಿಟ್ರೆ ಐ ಥಿಂಕ್ ಯು ವಿಲ್ ಗೆಟ್ ಬೆಟರ್ ಬೆನಿಫಿಟ್ಸ್. ಓಕೆ, ಅಂದ್ರೆ ಯಾವಾಗ ಅರಿಶಿನ ಹಾಕ್ತಿವಿ ಅನ್ನೋದು ಕೂಡ ಮ್ಯಾಟರ್ಸ್ ಅ ಲಾಟ್. ಓಕೆ, ಅದ್ರ ಮ್ಯಾಕ್ಸಿಮಮ್ ಬೆನಿಫಿಟ್ ಬೇಕಂದ್ರೆ ಯಾವಾಗ್ಲೂ ಹಾಕೋದಕ್ಕಿಂತ ಎಣ್ಣೆ ಇರುವ ಅಥವಾ ಜಿಡ್ಡಿನ ಅಂಶ ಇರೋ ಟೈಮಲ್ಲಿ ನಾವು ಆಡ್ ಮಾಡಿದ್ರೆ ಒಳ್ಳೇದು ಅಂತ. ಎಸ್, ಈಗ ಒಳ್ಳೆ ಕ್ವಾಲಿಟಿ ಅರಿಶಿನ ಬೇಕು ಅಂದಾಗ ಆ ಬ್ರ್ಯಾಂಡಿಂಗು ಅಥವಾ ಅದ್ರ ಪ್ಯಾಕೇಜಿಂಗ್ ಎಕ್ಸಾಕ್ಟ್ಲಿ ನೋಡ್ಬೇಕು ಅಂದ್ರೆ ಅಲ್ಲಿ ಸರ್ಟಿಫಿಕೇಶನ್ ಇರುತ್ತೆ, FSSAI ಅಂತ ಹೇಳಿದ್ರಿ. ಬಟ್ ಇವಾಗ ಲೂಸ್ ಕೂಡ ಸಿಗುತ್ತೆ. ನಂಗೊಂದು 100 ಗ್ರಾಮ್ ಕೊಡಿ ಅಂತ ಹೇಳಿ ಪ್ಯಾಕೆಟ್ ಮಾಡಿಸ್ಕೊಂಡು ತಗೊಂಡು ಹೋಗೋರು ಇರ್ತಾರೆ. ಬಟ್ ಅವರಿಗೆ ಲ್ಯಾಬ್ ತಗೊಂಡೋಗಿ ಟೆಸ್ಟ್ ಮಾಡಿಸಿ ಎಲ್ಲ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಆ ಲ್ಯಾಬ್ ಆಕ್ಸೆಸ್ ಬೇಕು, ಅದನ್ನ ಕಾಯ್ಬೇಕು, ಅದೆಲ್ಲ. ಸೊ ಕಾಮನ್ ಮ್ಯಾನ್ಗೆ ಅದೆಲ್ಲ ಆಕ್ಸೆಸಿಬಲ್ ಇರೋದಿಲ್ಲ. ಅವ್ರು ಹೆಂಗೆ ನಾನು ತಂದಿರೋ ಅರಿಶಿನ ಒಳ್ಳೇದಾ ಇಲ್ವಾ, ಚೆನ್ನಾಗಿದ್ಯಾ ಇಲ್ವಾ ಕ್ವಾಲಿಟಿ ಅಂತ ಟೆಸ್ಟ್ ಹೇಗ್ ಮಾಡ್ಕೋಬಹುದು? ಏನಾದ್ರು DIYs ಇದೆಯಾ ಅದಕ್ಕೆ? ಅಂದ್ರೆ ಈಗ ಸಾಮಾನ್ಯವಾಗಿ ಸುಮ್ನೆ ಮನೆಗೆ ಒಂದು ಅರಿಶಿನದ್ದು ಪೌಡರ್ ತಗೊಂಡು ಹೋಗ್ಬಿಟ್ಟು ಒಂದು ನೀರಿನ ಒಂದು ಗ್ಲಾಸ್ ಅಲ್ಲಿ ನೀರ್ ಹಾಕೊಂಡು ಸುಮ್ನೆ ಅರಿಶಿನ ಹಾಕಿದ್ರೆ ಅದರಲ್ಲಿ ಕೆಳಗಡೆ ಎಲ್ಲ ನಮ್ಗೆ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ತೀವಿ, ಕೆಳಗಡೆಗೆಲ್ಲ ಸೆಟಲ್ ಆಗುತ್ತೆ ಮತ್ತೆ ಅರಿಶಿನ. ಮತ್ತೆ ಮೇಲ್ಗಡೆ ಒಂದು ಸುಮ್ನೆ ಒಂದು ಲೈಟ್ ಟ್ರಾನ್ಸ್ಲೂಸೆಂಟ್ ಒಂದು ಕಲರ್ ತರ ನಿಮ್ಗೆ ಒಂದು ಮೈಲ್ಡ್ ಇದು ಅನ್ಸುತ್ತೆ. ಸೊ ಅದೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳ್ದಾಗೆ ಇದು ಅಡಲ್ಟ್ರೇಷನ್ ಯಾವ್ದಾದ್ರಲ್ಲಿ ಮಾಡ್ತಾರೆ ಅಂದ್ರೆ, ಒಂದು ಲೆಡ್ ಕ್ರೋಮೇಟ್ ಮತ್ತೆ ಚಾಕ್ ಪೌಡರ್ಸ್ ಮತ್ತೆ ಈ ಸ್ಟಾರ್ಚ್ ಪೌಡರ್ ಇದೆಲ್ಲಾನು ಕೂಡ ಆಡ್ ಮಾಡಿರ್ತಾರೆ ಅಡಲ್ಟ್ರೇಷನ್ ಮಾಡ್ಬೇಕಾದ್ರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅದು ಆಡ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಆ ಮೇಲ್ಗಡೆ ಎಲ್ಲ ಒಂದು ಕ್ಲೌಡಿ ಅಪಿಯರೆನ್ಸ್ ಬರಕ್ ಶುರು ಆಗುತ್ತೆ ನಿಮ್ಗೆ. ಮಸ್ಕ್ ಆಗಿ ಕಾಣಿಸೋದು ಅಥವಾ ಮೇಲ್ಗಡೆ ತೇಲ್ತಾ ಇರೋ ತರದ್ದು ಏನಾದ್ರು. ಸುಮ್ನೆ ಒಂದು ಸಿಂಪಲ್ ಆಗಿ ನಾವು ಮನೆಯಲ್ಲಿ ಇದೊಂದು ಚೆಕ್ ಮಾಡ್ಕೋಬೋದಾ ಅಂತ. ತೇಲಿದ್ರೆ ಯಾವ ಪೋರ್ಷನ್ ಕರೆಕ್ಟ್ ಆಗಿದೆ, ಯಾವ ಪೋರ್ಷನ್ ಅಡಲ್ಟ್ರೇಟೆಡ್ ಅಂತ ನಾವು ಹೆಂಗೆ ಅನಲೈಸ್? ಅದೇನೆ, ಒಂದು ಚಾಕ್ ಪೌಡರ್ಸ್ ಅದೆಲ್ಲ ಇದ್ರೆ ಅದು ಮೇಲ್ಗಡೆ ಬರ್ತಾ ಇರುತ್ತೆ ಆಲ್ಮೋಸ್ಟ್. ಅಂದ್ರೆ ಒಳ್ಳೆ ಅರಿಶಿನ ಆದ್ರೆ ಎಲ್ಲ ಕೆಳಗೆ ಹೋಗಿ ಸೆಟ್ಲ್, ಆಲ್ಮೋಸ್ಟ್ ಕೆಳಗಡೆ ಸೆಟ್ಲ್ ಆದಂಗೆ. ನೈಸ್ ನೈಸ್. ಇದು ಆರಾಮಾಗಿ ಮನೇಲಿ ಚೆಕ್ ಸುಮ್ಮನೆ ಒಂದು
ಸಿಂಪಲ್ ಆಗಿ ನೋಡ್ಕೊಳ್ಳೋವಂಥದ್ದು. ಬಟ್ ಆಲ್ವೇಸ್ ಗೋ ಫಾರ್ ಅ ಬೆಟರ್ ಇದು. ಅಂದ್ರೆ ನಿಮ್ಗೆ ಆ ಬ್ರೈಟ್ ಕಲರ್ ನೀವು ಕೆಲವು ಸತಿ ನೋಡಿರ್ತೀರ. ಆ ಬ್ರೈಟ್ ಕಲರ್ ನೋಡ್ತಿದ್ದಂಗೆ ಇದು ಒಳ್ಳೆ ಅರ್ಶನ ಅಂತ ಯಾವ ಕಾರಣಕ್ಕೂ ಅನ್ಕೋಬಾರ್ದು. ಕಲರಿಂಗ್ ಏಜೆಂಟ್ಸ್ ಹಾಕಿರೋ ಚಾನ್ಸಸ್ ಇರುತ್ತೆ. ಮತ್ ಸಾಮಾನ್ಯವಾಗಿ ನೀವು ನೋಡಿರೋ ಹಾಗೆ ಕೆಲವು ಅರ್ಶನ ಹಚ್ಕೊಳ್ತಿದ್ದಂಗೆ ನಿಮ್ಗೆ ಅಲರ್ಜಿಕ್ ಶುರು ಆಗುತ್ತೆ. ಒಂದ್ ಈಚಿಂಗ್ ತರ ಅನ್ಸುತ್ತೆ, ಅಲರ್ಜಿಕ್ ತರ ಅನ್ಸುತ್ತೆ. ಅವಾಗ ಯು ಕ್ಯಾನ್ ಮೇಕ್ ಶೋರ್ ದಟ್ ಖಂಡಿತವಾಗ್ಲೂ ಅದು ಏನೋ ಒಂದು ಆಗಿದೆ ಅದರಲ್ಲಿ ಅಂತ ಹೇಳುವಾಗ ನಂಗೆ ಇನ್ನೊಂದು ನೆನಪಾಯ್ತು. ಪೂಜೆ ಅರಿಶಿನ ಬೇರೆ, ಅಡಿಗೆ ಅರಿಶಿನ ಬೇರೆ. ಇವಾಗ ಕೇಳುವಾಗ ಅಡಿಗೆ ಅರಿಶಿನ ಕೊಡಿ ಅಂತ ಕೇಳೋದು ಅಭ್ಯಾಸ. ಪೂಜೆ ಅರಿಶಿನ ಬೇರೆ, ಅಡಿಗೆ ಅರಿಶಿನ ಬೇರೆನಾ? ಅಡಿಗೆಗೆ ಈಗ ನಾವು ಅಡಿಗೆ ಅರಿಶಿನ ಅಂದ್ರೆ ಇದೆ ಮಾಮೂಲಿ ನಾವು ಏನು ಯೂಸ್ ಮಾಡ್ತಾ ಇದ್ವಿ, ಬಳಕೆಗೆ ಯೂಸ್ ಮಾಡ್ತಾ ಇದ್ವಿ. ಪೂಜೆಗೆ ಮೋಸ್ಟ್ಲಿ ಲೋ ಕ್ವಾಲಿಟಿ ಏನಾದ್ರು ಯೂಸ್ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಮತ್ತೆ ಈಗ ಇದಕ್ಕೆಲ್ಲ ಬ್ಯೂಟಿಫಿಕೇಶನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಕಸ್ತೂರಿ ಅರಿಶಿನ ಅಂತಾನು ನಮ್ಗೆ ಕೇಳಿರ್ತೀರ. ಸಾಮಾನ್ಯವಾಗಿ ಈಗ ಮೈಗೆ ಹಚ್ಕೊಳ್ಳೋವಂಥದ್ದು, ಮುಖಕ್ಕೆ ಹಚ್ಕೊಳ್ಳೋದು, ಅದು ಕೂಡ ಒಂದು ವೈಲ್ಡ್ ಟರ್ಮರಿಕ್ ವೆರೈಟಿನೇ. ಬಟ್ ಯೂಶಲಿ ಯೂಸ್ಡ್ ಫಾರ್ ಇದಕ್ಕೆ ಬ್ಯೂಟಿಫಿಕೇಶನ್ ಕಾಸ್ಮೆಟಿಕ್ ಪರ್ಪಸ್ ಯೂಸ್ ಮಾಡುವಂಥದ್ದು. ಈಗ ನಾವು ಅರಿಶಿನ, ಬಟ್ ಅದರಲ್ಲಿ ಕರ್ಕ್ಯುಮಿನ್ ಕಂಟೆಂಟ್ ಕಡಿಮೆನೇ ಇರುತ್ತೆ. ಅದು ಅಪ್ಲಿಕೇಶನ್ ಓಕೆ. ಅದೇ ನಾ ಕೇಳಕ್ ಹೋದೆ ಏನಂದ್ರೆ, ಈಗ ನಾವು ಅರಿಶಿನ ತಗೊಂಡ್ರೆ ಒಂದ್ 100 ಗ್ರಾಮ್ ಅರಿಶಿನದ ಕಾಸ್ಟಿಂಗು, ಪ್ರೈಸಿಂಗು, ಅಥವಾ ಕರ್ಕ್ಯುಮಿನ್ ತಗೊಳ್ತೀನಿ ಅಂತ ಹೇಳಿದ್ರು, there is a huge difference in pricing. ಯಾಕೆ ಅಷ್ಟು ಎಕ್ಸ್ಪೆನ್ಸಿವ್ ಕರ್ಕ್ಯುಮಿನ್ ಅನ್ನುವಂಥದ್ದು? ಅರಿಶಿನ ನಿಮ್ಗೆ ನ್ಯಾಚುರಲ್ ಆಗಿ ಸಿಗುವಂಥದ್ದು. ಕರ್ಕ್ಯುಮಿನ್ ಅದ್ರೊಳಗಡೆ ಇರುವಂತದನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀರಾ. ಎಕ್ಸ್ಟ್ರಾಕ್ಟ್ ಮಾಡಬೇಕು, ಮತ್ತೆ ಪ್ಯೂರಿಫಿಕೇಶನ್ ಮಾಡಬೇಕು, ಅದನ್ನ ಪ್ರಾಸೆಸಿಂಗ್ ಮಾಡಿ ಮತ್ತೆ ಅದ್ರದ್ದೆಲ್ಲ ಲ್ಯಾಬೊರೇಟರಿ ಟೆಸ್ಟ್ಗಳು ಅದೆಲ್ಲ ಮಾಡ್ಬೇಕಾಗ್ತದೆ. ಸೊ ನ್ಯಾಚುರಲಿ ಅದು ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್, ಆಲ್ಮೋಸ್ಟ್ 1:10 ಟೈಮ್ಸ್, 10 to 15 ಟೈಮ್ಸ್ ಅಂತೂ ಖಂಡಿತವಾಗ್ಲೂ ಜಾಸ್ತಿ ಇದೆ. ಈಗ ಪ್ರೈಸಿಂಗ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಯೋಚನೆ ಮಾಡೋ ಮೆಂಟಾಲಿಟಿಗಿನ್ನ ಹೆಚ್ಚಾಗಿ ವಿ ಗೆಟ್ ಕ್ಯಾರಿಡ್ ಅವೇ. ಫಾರ್ ದಟ್ ಮ್ಯಾಟರ್ ಹೇಳ್ಬೇಕಂದ್ರೆ ಎಷ್ಟೋ ಸೆಲೆಬ್ರಿಟೀಸು ಒರಿಜಿನಲಿ ಅವ್ರ ಲೈಫ್ ಸ್ಟೈಲ್ ಅಂತ ನೋಡಿದ್ರೆ ಅವರು ಈ ತರ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿ ಬಳಸ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ಪ್ರೊಫೆಷನ್ ಅಂತ ನೋಡಿದಾಗ ಒಂದ್ ಚಿಪ್ಸ್ ತಿನ್ನಿ ಅಂತಾನೋ, ಇನ್ಯಾವುದೋ ಕೂಲ್ ಡ್ರಿಂಕ್ಸ್ ಕುಡೀರಿ ಅಂತಾನೋ ಒಂದಷ್ಟನ್ನ ಪ್ರೊಫೆಷನಲಿ ಅವ್ರು ಅದನ್ನ ಪ್ರಮೋಟ್ ಮಾಡ್ಲೇಬೇಕಾಗಿ ಬರಬಹುದು ಅಂತ ಚಾನ್ಸಸ್ ಇರುತ್ತೆ. ಬಟ್ ನಾವ್ ಅದನ್ನ ನೋಡಿ ವಿ ಗೆಟ್ ಕ್ಯಾರಿಡ್ ಅವೇ. ಇವ್ರು ಹೇಳಿದಾರೆ ಇದನ್ನ ತಗೊಳ್ಬಹುದು ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಬ್ಯಾಕ್ ಎಂಡ್ ಅಂತ ನೋಡೋದಾದ್ರೆ ಎವ್ರಿಬಡಿ ಆರ್ ಟುವರ್ಡ್ಸ್ ಹೆಲ್ತ್ ಕಾನ್ಶಿಯಸ್, ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ತಗೋಬೇಕು ಅಂತ ಇರ್ತಾರೆ. ಸೊ ಈ ಒಂದು ಗೆಟಿಂಗ್ ಕ್ಯಾರಿಡ್ ಅವೇ ಆಸ್ಪೆಕ್ಟ್ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ನಾವು ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ನೋಡ್ತಿದ್ದಾಗೆ ಅವ್ರು ಏನ್ ಮಾಡ್ತಾರೆ ಅದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ. ಸೊ ಯಾವ್ದನ್ನು ನಾವು ಬ್ಲೈಂಡ್ ಆಗಿ ಫಾಲೋ ಮಾಡೋದು ಬೇಡ. ಅಟ್ಲೀಸ್ಟ್ ಒಂದ್ ಥಾಟ್ ಆದ್ರೂ, ಒಂದ್ ಯೋಚನೆ ಮಾಡಿ, ಏನಾದ್ರೂ ರಿಸರ್ಚ್ ಎವಿಡೆನ್ಸ್ ಇದೆಯಾ ಅಥವಾ ಬೇರೆ ತರ ಏನಾದ್ರೂ ಕೆಲಸಗಳದ್ರ ಬಗ್ಗೆ ಆಗಿದೆಯಾ ನೋಡ್ಬಿಟ್ಟು ಅದನ್ನ ಫಾಲೋ ಮಾಡೋದು ಒಳ್ಳೇದು. ಫಾರ್ ಎಕ್ಸಾಂಪಲ್ ಈಗ ಸೆಲೆಬ್ರಿಟೀಸ್ ಅರ್ಶನ ಹಾಲಿಗೆ ಹಾಕೊಂಡು ಕುಡಿತಾರೆ ಅಂತಂದ್ರೆ ಖಂಡಿತವಾಗ್ಲೂ ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ. ಅದೇ ಅವ್ರು ಏನೋ ಒಂದು ಸಾಫ್ಟ್ ಡ್ರಿಂಕ್ಸ್ ಕುಡಿತೀನಿ ಅಥವಾ ಇನ್ನೊಂದು ಯಾವ್ದೋ ಪ್ಯಾಕೇಜ್ಡ್ ಚಿಪ್ಸ್ ಅಥವಾ ಇನ್ನೇನೋ ತಿಂತೀನಿ ಅಂದಾಗ ಖಂಡಿತವಾಗ್ಲೂ ನೀವು ಯೋಚನೆ ಮಾಡ್ಲೇಬೇಕಾಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್. ಯಾಕಂದ್ರೆ ಸುಮ್ಮನೆ ಈಗ ಮುಂಚೆ ಅಂದ್ರೆ ಅದು ಈಸಿಯಾಗಿ ಸಿಗ್ತಾ ಇರ್ಲಿಲ್ಲ, ಯಾವುದೇ ಪ್ರಾಡಕ್ಟ್ಸ್ ಆಗಿದ್ರು ಸಿಗ್ತಾ ಇರಲಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ದಂತ ಒಂದು ಪರಿಸ್ಥಿತಿ. ಬಟ್ ಈಗ ಎಲ್ಲವೂ ಸಿಗ್ತಾ ಇದೆ, ಎಲ್ಲ ಜಂಕ್ ಫುಡ್ ಇರ್ಬೋದು ಅಥವಾ ಮತ್ತೊಂದು ಸಾಕಷ್ಟು ಸಿಗ್ತಾ ಇರೋದ್ರಿಂದ ಈಸಿಯಾಗಿ ಮಕ್ಳುಗಳು ಅದನ್ನ ಮೊರೆ ಹೋಗ್ತಾ ಇದ್ದಾರೆ. ಹೌದು, ಆ ವಿಷಯ ಅಂತ ನೋಡೋದಾದ್ರೆ ಈಗ ನಮ್ಮ ಫುಡ್ ಆಗ್ಲಿ, ಲೈಫ್ ಸ್ಟೈಲ್ ಆಗ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಅಂದ್ರೆ ಪಿಜ್ಜಾ, ಬರ್ಗರು, ಐ ಮೀನ್ ಲೆಟ್ ಮಿ ನಾಟ್ ಮೆನ್ಷನ್ ಈಚ್ ಥಿಂಗ್, ಬಟ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಜಂಕ್ ಫುಡ್ ಅಂತ ಹೇಳ್ತೀವಿ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕ್ಲಿನಿಕಲಿ ರಿಸರ್ಚ್ ಆಗಿರುವಂತದ್ದು, ತುಂಬಾನೇ ಅದ್ರ ಬಗ್ಗೆ ರಿಸರ್ಚ್ ನ ಮಾಡಿರುವಂತದ್ದು, ಲೈಕ್ ನಮ್ಮ ಕರ್ಕ್ಯುಮಿನ್ ಇರ್ಬೋದು, ಅದ್ರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಪ್ರೂವ್ ಅನ್ನೋದು ಸಾವಿರಾರು ಜನ, ಲಕ್ಷಾಂತರ ರಿಸರ್ಚರ್ಸ್ ನ ಮಾಡಿದ್ದಾರೆ. ವಿಚಿತ್ರ ಏನಂದ್ರೆ ಇದು ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಫಾಸ್ಟ್ ಆಗಿ ಜನ ರೀಚ್ ಆಗ್ತಾ ಇದೆ, ತಿನ್ನಿ ಅನ್ನಕ್ಕೆ. ಬಟ್ ಇದು ಚೆನ್ನಾಗಿದೆ ತಿನ್ರಪ್ಪ ಅನ್ನೋ ವಿಷಯ, ಈ ರಿಸರ್ಚ್ ಆಗಿದೆ, ಇದ್ರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ ತಗೊಳ್ಳಿ ಅನ್ನೋ ವಿಷಯ ಮಾತ್ರ ತುಂಬಾ ನಿಧಾನಕ್ಕೆ ರೀಚ್ ಆಗ್ತಿದೆ ಅಥವಾ ರೀಚೇ ಆಗ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಯಾಕೆ ಈ ಗ್ಯಾಪ್ ಇದೆ? ಏನಾಗ್ತದೆ, ಈಗ ರಿಸರ್ಚರ್ಸ್ ಯಾರು ಬಂದು ಈಗ ಆಚೆ ಕಡೆ ಹೇಳ್ತಾ ಇಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರು ರಿಸರ್ಚ್ ಮಾಡಿದ್ದಾರೆ ಅಂತಂದ್ರು ಅದೊಂದು ಸೈಂಟಿಫಿಕ್ ಜರ್ನಲ್ ಅಲ್ಲಿ
ಅಥವಾ ಒಂದು ಆ ಗ್ರೂಪ್ ಆಫ್ ಪ್ರೊಫೆಷನಲ್ಸ್ ಅಲ್ಲಿ ಅದು ಹರಿದಾಡ್ತಾ ಇರುತ್ತೆ. ಅಥವಾ ಅವ್ರವರೇ ರಿಸರ್ಚ್ ಮಾಡ್ಕೊಳ್ಳೋದು, ಅಥವಾ ಅವ್ರು ನೋಡೋದು. ಈಗ ನನಗೇನೋ ಒಂದು ಇಂಟ್ರೆಸ್ಟ್ ಇದ್ರೆ ನಾನು ಅದನ್ನ ರೆಫರ್ ಮಾಡ್ಕೊಳ್ಳೋದು ಅಥವಾ ನೋಡೋದು, ಆ ಥರ ಮಾಡ್ತಾ ಇರ್ತೀನಿ. ಬಟ್ ಆಚೆ ಕಡೆ ಜನಕ್ಕೆ, ಫಾರ್ ಕಾಮನ್ ಪೀಪಲ್ ಅದು ರೀಚ್ ಆಗ್ತಾ ಇಲ್ಲ. ಈಗ ಯಾರೇ ಒಬ್ರು ಮಕ್ಳುಗಳು ಅಥವಾ ಯಾರಾದ್ರೂ ಅದನ್ನ ಫಾಲೋ ಮಾಡಬೇಕು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಮಕ್ಕಳು, ನೀವು ಏನೋ ಒಂದು ಹೇಳಿದಾಗ ಅದನ್ನ ಯಾಕೆ ಅಂತ ಕ್ವೆಶನ್ ಮಾಡೋದೇ ಜಾಸ್ತಿ. ಈಗ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ, ದೊಡ್ಡವರು ಇದು ಚೆನ್ನಾಗಿದೆ ಅಥವಾ ಇದು ಒಳ್ಳೇದು ಅಂತಂದ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದ್ರು. ಬಟ್ ಈಗ ಆತರ ಇಲ್ಲ. ಈಗ ಪ್ರಶ್ನೆ, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೇ ಮಾಡ್ತಾರೆ. ಹಂಗಾಗಿ ಇದು ಕೂಡ ನಾವು ಸೈಂಟಿಫಿಕ್ ವೇ ಆಫ್ ಅಪ್ರೋಚಿಂಗ್ ಇದ್ದಾಗ, ಅಂದ್ರೆ ಸೈಂಟಿಫಿಕ್ ಎವಿಡೆನ್ಸಸ್ ಕೊಟ್ಟಾಗ ಇದರಲ್ಲಿ ಇದಿದೆ, ನೀವು ಅದನ್ನ ಫಾಲೋ ಮಾಡಬೇಕು ಅಥವಾ ಅದನ್ನ ತಗೋಬೇಕು, ಗುಡ್ ಫಾರ್ ಯುವರ್ ಹೆಲ್ತ್ ಅಂದಾಗ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಂದು ಅಭಿಪ್ರಾಯ. ಇದು ಸಾಕಷ್ಟು ಜಾಗೃತಿ ಆಗ್ಬೇಕು, ಅಂದ್ರೆ ಅವೇರ್ನೆಸ್ ಜಾಸ್ತಿ ಬರಬೇಕು ಇದ್ರ ಬಗ್ಗೆ. ಈಗ ಅಂದ್ರೆ ಏನಾಗ್ತಿದೆ ಅಂತಂದ್ರೆ, ಈಗ ಯಾವುದೋ ಒಂದು ರಿಸರ್ಚ್ ಮಾಡಿದಾಗ ಅದೇ ಒಂದು ಪ್ರೊಲಾಂಗ್ಡ್ ಟೈಮ್ ಇರುತ್ತೆ. ಸಾಕಷ್ಟು ಟೈಮು ಆ ರಿಸರ್ಚ್ ಮಾಡ್ಲಿಕ್ಕೆ ಅದು ತುಂಬಾ ಕಾಲಾವಕಾಶ ತಗೊಂಡಿರ್ತಾರೆ. ಅದು ಮತ್ತೆ ನಿಮ್ಮ ಇದಕ್ಕೆ ಬರಬೇಕು ಅಂತಂದ್ರೆ, ನಾರ್ಮಲ್ ಪೀಪಲ್ಗೆ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ಇದಿಷ್ಟೆಲ್ಲ ಗ್ಯಾಪ್. ಸೊ ನಮ್ಮಲ್ಲೂ ಅಷ್ಟೇ ಫಸ್ಟ್ ಟೈಮ್ ಒಬ್ಬ ರಿಸರ್ಚ್ ಅಂದ್ರೆ ಒಬ್ಬ ಸೈಂಟಿಸ್ಟ್ ಲೆವೆಲ್ ಅಲ್ಲಿ ಅದು ಹೆಲ್ತ್ ಬಗ್ಗೆ, ಹೆಲ್ತ್ಗೆ ಸಂಬಂಧಪಟ್ಟ ಒಂದು ಕಾಂಪೊನೆಂಟ್ ಬಗ್ಗೆ ಕೆಲಸ ಮಾಡಿರೋರ್ನ ಯಾಕೆ ಇವತ್ತು ನಿಮ್ಮನ್ನೇ ಮಾತಾಡ್ಸಿದ್ದು ಅಂತ ಹೇಳಿದ್ರೆ, ನನಗೆ ಆ ಕ್ಯೂರಿಯಾಸಿಟಿ ನನಗಿತ್ತು. ಬಹುಶಃ ನಮ್ಮ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಇರ್ಬೋದು ಅಥವಾ ಅವ್ರಿಗೆ ಗೊತ್ತೇ ಆಗ್ತಿಲ್ಲ, ಬಟ್ ನೀಡ್ ಅಂತೂ ಇದೆ ಅಂತ ತಿಳ್ಕೊಳ್ಳೋದು. ಯಾವಾಗ್ಲೂ ನಾವು ಎಂಡ್ ಪ್ರಾಡಕ್ಟ್ ಈಸಿಯಾಗಿ ಸಿಕ್ಬಿಟ್ರೆ ನಾನು ಹಿಂಗೆ ತಗೊಂಡ್ಬಿಡ್ತೀನಪ್ಪ ಅಂತ ಯೋಚನೆ ಮಾಡ್ತೀವಿ. ಬಟ್ ಅದ್ರ ಹಿಂದೆ ಯಾಕೆ, ಏನು, ಹೇಗೆ ಅನ್ನೋದೆಲ್ಲ ತಿಳ್ಕೊಳ್ಳೋದು. ಇವಾಗ ಹೆಂಗೆ ನಾವು ಒಂದು ಪ್ರಾಡಕ್ಟ್ ತಗೊಂಡ್ರೆ ಅದ್ರ ಹಿಂದೆ ತಿರುಗಿಸಿ ನೋಡ್ಬೇಕು ಅಂತೀವೋ, ಹಾಗೆ ಒಂದು ಹೆಲ್ತ್ ವಿಚಾರದಲ್ಲಿ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಹೋಮ್ ರೆಮಿಡಿ ಅಂತಂದ್ರೆ, ಅಥವಾ ಇಂಥದ್ ತಗೊಳ್ಳಿ ಅಂತ ಪ್ರಿಸ್ಕ್ರೈಬ್ ಮಾಡ್ತೀವಿ ಅಂದ್ರೆ ಅದ್ರ ಹಿಂದೆ ಏನ್ ನಡೆಯುತ್ತೆ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಆಗಿತ್ತು. ಇವತ್ತು ಅದೃಷ್ಟವಶಾತ್ ನಾವು ಕೇಳಿದ್ವಿ, ನೀವು ಒಪ್ಕೊಂಡು ಬಂದ್ರಿ, ಮಾತಾಡಿದ್ವಿ. ಬಟ್ ರಿಸರ್ಚರ್ಸ್ಗೆ ಏನ್ ಹೇಳ್ತಾರೆ? ರಿಸರ್ಚ್ ಮಾಡಿ ಒಂದು ಡಾಕ್ಟರೇಟ್ ಅಂತ ತಗೊಂಡು ಅದನ್ನ ಒಂದು ಸರ್ಟಿಫಿಕೇಶನ್ ಅಂತ ಮಾಡ್ಕೊಳ್ಳೋಕೆ ನಿಲ್ಲದಿಲ್ಲ. ಅದು ನೀವ್ ಹೇಳಿದ್ರಿ ಎಂಡ್ ಯೂಸರ್ಗೆ ಅದು ರೀಚ್ ಆಗ್ಬೇಕು ಅಂತ. ಸೊ ಒಬ್ಬ ರಿಸರ್ಚರ್ ಆಗಿ ರಿಸರ್ಚರ್ಸ್ ಕಮ್ಯುನಿಟಿಗೆ ಏನ್ ಹೇಳ್ತೀರಾ ಟು ಬ್ರಿಂಗ್ ಇಟ್ ಆನ್ ಟು ದ ಮೇನ್ ಸ್ಟ್ರೀಮ್? ಅಂದರೆ ಈಗ ನಾವು ಏನೇ ರಿಸರ್ಚ್ ಮಾಡಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ಕ್ಯೂಮಿನ್ ಬಗ್ಗೆ ಮಾಡಿರೋವಂಥ ರಿಸರ್ಚ್ ಇರ್ಬೋದು, ನಾವು ತುಂಬ ಸೈಂಟಿಫಿಕ್ ಆಗಿ ಹೇಳೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಬಂದಾಗ. ಕರೆಕ್ಟ್. ಈಗ ಅದನ್ನ ಪ್ರೊಲಾಂಗ್ಡ್ ಥೀಸಿಸ್ ಅಥವಾ ಏನೋ ಇರುತ್ತೆ, ಅದನ್ನೆಲ್ಲ ಇಲ್ಲಿ ಬಂದು ನಾವು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಏನು ಅದ್ರಲ್ಲಿ ಅಟ್ಲೀಸ್ಟ್ ಏನು ಬೆನಿಫಿಟ್ಸ್ ಇದೆ ಅಥವಾ ಇದು ಮಾಡಿದೀವಿ ಅಂತ ಹೇಳಿದಾಗ ಮೋಸ್ಟ್ಲಿ ಅದು ಜನಕ್ಕೆ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಇವ್ರೇನೋ ಮಾಡಿದ್ದಾರೆ, ಓಕೆ, ಸೊ ಮಾಡಿರೋದ್ರಿಂದ ವಿ ಕ್ಯಾನ್ ಟ್ರಸ್ಟ್ ಅನ್ನೋ ತರ, ಅಥವಾ ಅದ್ರ ಬಗ್ಗೆ ಹೇಳಿದಾಗ ಅವರು ಜಾಸ್ತಿ ಅದ್ರ ಬಗ್ಗೆ ಜಾಗೃತರಾಗ್ತಾರೆ ಅಥವಾ ಅವೇರ್ನೆಸ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತ. ಕೆಲವೊಂದು ಪ್ರಾಡಕ್ಟ್ಸ್ ನಮ್ಮಲ್ಲೇ ಇರುವಂತ ನ್ಯಾಚುರಲ್ ಪ್ರಾಡಕ್ಟ್ಸ್ ಸಾಕಷ್ಟಿದಾವೆ. ಸೊ ಅದ್ರ ಬಗ್ಗೆನೂ ಕೂಡ ಇವರು ಈಗ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲೇ ಈಗ ಮುಂಚೆ ನಾವು ಮಕ್ಕಳಿಗೆ ಕರ್ಬೇವಿನ ಸೊಪ್ಪಿನ ತಿನ್ನಿ ಅಂತ ಹೇಳಿದಾಗ ಅವರು ಅಷ್ಟೊಂದು ಅದ್ರ ಕಡೆ ಗಮನ ಹರಿಸ್ತಾ ಇರಲಿಲ್ಲ. ಬಟ್ ನಾವು ಅದೇ ಒಂದು ಅದಕ್ಕೆ ಸೈಂಟಿಫಿಕ್ ರೀಸನ್ ಕೊಟ್ಟು ಹೇಳಿದಾಗ, ಇದು ಕರ್ಬೇವಿನ ಸೊಪ್ಪಿನಲ್ಲಿ ಈ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ, ಅದು ಇಟ್ ವಿಲ್ ಹೆಲ್ಪ್ ಫಾರ್ ಹೇರ್ ಗ್ರೋತ್ ಅಥವಾ ಒಂದು ಬೇರೆ ಇದಕ್ಕೆ ಪ್ರಮೋಟ್ ಮಾಡುತ್ತೆ ಅಂತೆಲ್ಲ ಹೇಳಿದಾಗ ಅವ್ರು ಅದನ್ನ ಯೂಸ್ ಮಾಡಕ್ ಶುರು ಮಾಡ್ತಾರೆ, ಅಂದ್ರೆ ಬಳಕೆ ಮಾಡ್ತಾರೆ. ಅಂದ್ರೆ ಸೊ ಅವೇರ್ನೆಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಾಗ್ಬೇಕು. ಸೊ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅವ್ರು ಅದನ್ನ ಫಾಲೋ ಮಾಡಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮಾಡ್ಕೋಬಹುದು ಅಂತ ಹೇಳುತ್ತೆ. ಯಾಕಂದ್ರೆ ಸ್ಟೂಡೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ದಂಗೆ ಬೆಳಗ್ಗೆದು ಬ್ರೇಕ್ಫಾಸ್ಟ್ ತಿಂತ ಇಲ್ಲ ಅವರು. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಸೊ ಸ್ಕಿಪ್ ಮಾಡ್ಕೊಂಡ್ ಬಂದು ಏನ್ ಮಾಡ್ತಾರೆ, ಮಧ್ಯಾಹ್ನ ಬಂದು ಇನ್ಯಾವುದೋ ಒಂದು ಸಡನ್ ಆಗಿ ಅವ್ರಿಗೆ ಸಿಗೋದು ಯಾವುದೋ ಒಂದು ಜಂಕ್ ಫುಡ್ ಸಿಗುತ್ತೆ, ಯಾವುದೋ ಒಂದು ಚಿಪ್ಸ್ ಸಿಗುತ್ತೆ, ಇನ್ನೋ ಒಂದು ಕೂಲ್ ಡ್ರಿಂಕ್ ಸಿಗುತ್ತೆ, ಇನ್ನೇನೋ ಸಿಗುತ್ತೆ, ಅದನ್ನ ತಿನ್ಕೊಂಡು ಹಂಗೆ ಕಾಲ ಕಳೆಯೋದು. ಸೊ ಅಷ್ಟೊತ್ತಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ದೇ ಆರ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಅಸಿಡಿಟಿ ಈ ವಯಸ್ಸಿಗೆ. ಕಾಲೇಜ್ ಲೆವೆಲ್ ಇರೋ ಪ್ರೈಮ್ ಏಜ್ ಅಲ್ಲಿ ಅವರು ದೇ ಆರ್ ಮಿಸ್ಸಿಂಗ್ ಅ ವೆರಿ ಇಂಪಾರ್ಟೆಂಟ್ ಇದು ಹೆಲ್ತ್ ಆಸ್ಪೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದು ಅವರಿಗೆ ರೀಚ್ ಆಗಬೇಕು ಅನ್ನೋದು ನನ್ನ ಭಾವನೆ. ವಂಡರ್ಫುಲ್. ಸೊ ನಾನು ಆಕ್ಚುಲಿ ನಿಮ್ಮನ್ನ ಪರ್ಸನಲ್ ಆಗಿ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಡೆಪ್ಯೂಟಿ ಮೇಯರ್ ಆಗಿದ್ದಾಗಲೂ ನಿಮ್ ಜೊತೆಗೆ ಯಾವಾಗ ಒಂದಷ್ಟು ಮಾತಾಡ್ಲಿಕ್ಕೆ ಅವಕಾಶ ಆಗಿತ್ತು. ಈಗ ಒಬ್ಬ ರಿಸರ್ಚರ್ ಆಗಿ ನೋಡ್ತಾ ಇದೀನಿ, ಎರಡೂ ಫೇಸ್ ಅಲ್ಲಿ ಕಂಪೇರ್ ಅಂತ ಮಾಡಿದ್ರೆ ಆಕ್ಚುಲಿ ಹಿಂಗ್ ಕೇಳಬಾರ್ದು, ಬಟ್ ಸ್ಟಿಲ್ ವಾಟ್ ಆರ್ ಯು ಎಂಜಾಯಿಂಗ್ ದ ಮೋಸ್ಟ್? ಅದು ಹೇಗಿತ್ತು, ಆ ಪ್ರೊಫೆಷನ್ ಹೇಗಿತ್ತು, ಇವಾಗ ಇದು ಹೇಗಿದೆ ಆಸ್ ರಿಸರ್ಚರ್?
ಯಾವುದೇ ಒಂದು ಪ್ರೊಫೆಷನ್ ತಗೊಂಡಾಗ ಅದಕ್ಕೆ ಅದರದೇ ಆದಂತ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ನಾನು ಮೊದಲಿಂದಾನು ನನ್ನ ಅಕಾಡೆಮಿಷನ್ಸ್ ಇದರಲ್ಲೇ ಅಕಾಡೆಮಿಕ್ಸ್ ಅಲ್ಲಿ ಇದ್ದಂಥವಳು. ಹಾಗಾಗಿ ದಿಸ್ ಇಸ್ ಮೈ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ನಾನು ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದು ಕೂಡ ನನಗೆ ಸಾಕಷ್ಟು ಸಮಾಧಾನವನ್ನು ತಂದಿದೆ. ಯಾಕಂದ್ರೆ ಒಂದು ಸರ್ವಿಸ್ ಮಾಡುವಂಥದ್ದು, ಜನರಿಗೆ ರೀಚ್ ಆಗುವಂಥದ್ದು, ಆ ವಿಚಾರದಲ್ಲೂ ನನಗೆ ತುಂಬಾ ಸಂತೋಷ ಆಯ್ತು. ಬಟ್ ಏನಂದ್ರೆ ಇವಾಗ ಒಂದು ರಿಸರ್ಚರ್ ಆಗಿನೂ ನೋಡಿದಾಗ ಅದರಲ್ಲೂ ಕರ್ಕ್ಯೂಮಿನ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ನೀವು ರಿಸರ್ಚ್ ಮಾಡಿದ್ಮೇಲೆ ಹೆಲ್ತ್ ಕಾನ್ಶಿಯಸ್ ಅದು ಸ್ವಲ್ಪ ಎಳಿತಾ ಇರುತ್ತೆ ಆ ಕಡೆನೆ. ಅದು ಇದ್ದು ನಿಮ್ಮ ಹಿಂದಿನ ಪವರು ಆ ನೆಟ್ವರ್ಕು ಇದ್ದಾಗ ಬಹುಶಃ ಸೊಸೈಟಿನ ಎಲ್ಲೋ ಒಂದ್ ಕಡೆ ಕರೆಕ್ಟ್ ದಾರಿಗೆ ಒಂದ್ ಸ್ವಲ್ಪ ಗೈಡ್ ಮಾಡಕ್ಕೆ ನೀವು ಎರಡೂ ಪ್ರೊಫೆಷನ್ ಪ್ಯಾರಲಿ ಹೆಲ್ಪ್ ಮಾಡ್ತಿರ್ಬೋದೇನೋ ಅಲ್ವಾ? ಖಂಡಿತವಾಗ್ಲೂ ಅದು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಾನು ಯಾವುದೇ ಒಂದು ಯೋಗ ಕಾರ್ಯಕ್ರಮಗಳಿರ್ಬೋದು ಅಥವಾ ಈ ತರದ್ದು ಹೆಲ್ತ್ ವಿಚಾರದಲ್ಲಿ ಬರುವಂತ ಕಾರ್ಯಕ್ರಮಗಳು ನಾನು ಯಾವ್ದು ಸಾಮಾನ್ಯವಾಗಿ ಮಿಸ್ ಮಾಡಲ್ಲ. ಮತ್ತೆ ಯಾರಿಗಾದ್ರೂ ಹೇಳ್ಬೇಕಾಗಿರುವಂತ ಸಮಯದಲ್ಲಿ ಕೂಡ ಖಂಡಿತವಾಗ್ಲೂ ಅದನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ಒಬ್ಬ ಗೃಹಿಣಿ ಕೂಡ ಆಗಿ ನೀವು ಈ ಅರ್ಶನದ ಮೇಲೆ ಅಥವಾ ಕರ್ಕ್ಯೂಮಿನ್ ಮೇಲೆ ಇಷ್ಟೆಲ್ಲಾ ಡೀಪ್ ರಿಸರ್ಚ್ ಮಾಡಿ ಅದನ್ನೇ ನೀವು ಇವಾಗ ಅವೇರ್ನೆಸ್ ತರೋ ನಿಟ್ಟಿನಲ್ಲಿ ಇರುವಾಗ ನೀವೇ ನಿಮ್ಮನೆಯಲ್ಲೇ ಮಾಡ್ಕೊಂಡಂತ ಒಂದು ಮೇಜರ್ ಬದಲಾವಣೆ ಏನು ಮ್ಯಾಮ್? ಒಂದು ಅದ್ರದ್ದು ಯೂಸೇಜ್ ಖಂಡಿತವಾಗ್ಲೂ ನಾವು ಮುಂಚೆಯಿಂದನೂ ಅದನ್ನ ಯೂಸ್ ಮಾಡ್ಕೊಂಡೇ ಬರ್ತಾ ಇದೀವಿ. ಯು ಬಿಕಮ್ ಮೋರ್ ಕಾನ್ಶಿಯಸ್. ಅಂದ್ರೆ ಒಂಥರ ಅದನ್ನ ಯೂಸ್ ಮಾಡ್ಬೇಕಾದ್ರೆ ಹೌದು ಇನ್ನೊಂದ್ ಸ್ವಲ್ಪ ಏನಾದ್ರು ಆಡ್ ಮಾಡ್ಬೋದಾ, ಅಥವಾ ಇನ್ನೊಂದ್ ಯಾವ್ದಾದ್ರು ನಾವು ಸಾಮಾನ್ಯವಾಗಿ ಯೂಸ್ ಮಾಡೋಂತ ಅಡ್ಗೆಗಳಲ್ಲಿ ಪಲ್ಯಗಳು ಅಥವಾ ಇನ್ನೇನಾದ್ರಲ್ಲೂ ಆಡ್ ಮಾಡ್ಕೋತಾ ಇರ್ಬೋದು. ಈ ಮುಂಚೆ ಏನು ಅದ್ರ ಬಗ್ಗೆ ಅರಿವಿಲ್ದೇ ಇದ್ದಾಗ ನೀವು ಸುಮ್ಮನೆ ಕ್ಯಾಶುಯಲ್ ಆಗಿ ಇದ್ಬಿಡ್ತೀರಾ. ಬಟ್ ನಿಮ್ಗೆ ಅದ್ರ ಬಗ್ಗೆ ಮೋರ್ ಅವೇರ್ನೆಸ್ ಸಿಕ್ಕಿದಾಗ ನೀವು ಖಂಡಿತವಾಗ್ಲೂ ಯು ಬಿಕಮ್ ಮೋರ್ ಕಾನ್ಶಿಯಸ್. 25 ಗ್ರಾಮ್ ಇದೆಯೋ ಇಲ್ವೋ ಹಂಗೇನೆ ಯೂಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಆಡ್ ಮಾಡೋಣ ಅನ್ನೋದೊಂದು, ಆಡ್ ಮಾಡಿದ್ರು ಏನು ತೊಂದರೆ ಇರೋದಿಲ್ಲ. ಹಾಗಾಗಿ ಆಡ್ ಮಾಡೋದು ಒಂದು ಇದು. ಮತ್ತೆ ಪರ್ಚೇಸ್ ಅಂದ್ರೆ ಅದನ್ನ ತಗೊಳ್ಬೇಕಾದ್ರೆ ಅರ್ಶನ ತಗೊಳ್ಬೇಕಾದ್ರೆ ಯು ವಿಲ್ ಬಿ ಮೋರ್ ಕಾಶಿಯಸ್, ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳೋದು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ರಿಸರ್ಚ್ನ, ಸೈಂಟಿಫಿಕ್ ರಿಸರ್ಚ್ನ ತುಂಬ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನನಗೆ ನಮ್ಮ ಆಡಿಯನ್ಸ್ಗೆ ಅರ್ಥ ಆಗೋ ಥರ ಅದನ್ನ ಸಿಂಪ್ಲಿಫೈ ಮಾಡಿ ಹೇಳಿದ್ದಾರೆ. ಬಹುಶಃ ನೀವು ಆ ರಿಸರ್ಚ್ ಲ್ಯಾಂಗ್ವೇಜ್ ಅಲ್ಲೇ ಹೇಳಿದ್ರೆ ನಮಗೆ ಗೊತ್ತಾಗ್ತಿತ್ತೋ ಇಲ್ವೋ, ಬಟ್ ಅದನ್ನ ತುಂಬಾ ಕಾಮನ್ ಮ್ಯಾನ್ಸ್ಗೆ ಆಕ್ಸೆಸಿಬಲ್ ಆಗೋ ಹಾಗೆ ಈ ಮಾಹಿತಿನ ನಮಗೆ ತಲುಪಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇವತ್ತು ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ಸ್ ಅಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.